ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಹೇಳ್ತಾ ಇದ್ರು, ಮಕ್ಕಳೇ, ಸೇವೆ ಬೇರೆಯಲ್ಲ, ಪಾತ್ರ ಬೇರೆಯಲ್ಲ, ಜೀವನ ಬೇರೆ ಅಲ್ಲ. ಯಾವುದೇ ಕರ್ಮ ಮಾಡ್ತಾ ಇದ್ರೂ ಕೂಡ ಚಲನೆ ಮತ್ತು ಚೆಹರೆಯ ಮೂಲಕ ನಿರಂತರವಾಗಿ ಏನಾಗಬೇಕು? ಈಶ್ವರ ಸೇವೆ ನಡೀತಾ ಇರಬೇಕು. ಆತ್ಮೀಯರೇ, ಶಾರೀರಿಕವಾಗಿ ನಾವು ಬಾಬಾ ನಮಗೂ ಆಗೋ ಮೊದಲು ಲೌಕಿಕದಲ್ಲಿರ್ತೀವಿ, ಕಲರ್ ಡ್ರೆಸ್ ಹಾಕೊಂಡಿರ್ತೀವಿ. ಏನ್ ಹಾಕೊಂಡಿರ್ತೀವಿ ರಾಕೇಶ್ ಅಣ್ಣ? ಕಲರ್ ಡ್ರೆಸ್ ಅಲ್ವಾ? ಅದಕ್ಕೆ ಜೀವನನು ಕೂಡ ಏನಾಗಿರ್ತದೆ? ಕಲರ್ ಕಲರ್ ಆಗಿರ್ತದೆ, ಸರಿನಾ? ಆಮೇಲೆ ಏನಾಗತ್ತೆ? ನಿಧಾನವಾಗಿ ಭಗವಂತನ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಬರ್ತಾ ನಮ್ಗೆ ವೈಯಕ್ತಿಕವಾಗಿ ಬೇಕಾಗಿರೋದನ್ನ ಬಾಬನ ಹತ್ರ ಕೇಳ್ತಾ, ಬೇಡ್ತಾ, ಕೂಗ್ತಾ, ಬೊಬ್ಬೆ ಹೊಡಿತಾ, ಗಾಯನ ಮಾಡ್ತಾ ಏನ್ ಮಾಡ್ತೀವಿ? ಈಶ್ವರಿ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಆರಂಭ ಮಾಡ್ತೀವಿ. ಯೋಗ್ಯತೆ ಅನುಸಾರ, ಆಸಕ್ತಿಯ ಅನುಸಾರ, ಉಮಂಗ ಉತ್ಸಾಹದ ಅನುಸಾರ ಬಾಬಾ ನಮ್ಮನ್ನ ಸೇವಾ ಕ್ಷೇತ್ರದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ಅಲ್ವಾ? ಅವಾಗ ಏನಾಗತ್ತೆ? ಆ ಬದಲಾವಣೆ ಆಗುತ್ತೆ. ನಿಧಾನಕ್ಕೆ ಆಹಾರದಲ್ಲಿ ಬದಲಾವಣೆ ಅಲ್ವಾ? ಫಂಕ್ಷನಿಗೆ ಹೋಗೋದು ಕಡಿಮೆ ಆಗತ್ತೆ. ವೈಟ್ ಡ್ರೆಸ್ ಹಾಕ್ಲಿಕ್ಕೆ ಆರಂಭ ಮಾಡ್ತೀವಿ ಅಲ್ವಾ? ನಿಮ್ಮ ಸಂಬಂಧಿಕರಿಗೂ ಕೂಡ ಗೊತ್ತಾಗತ್ತೆ ಇವರು ಬ್ರಹ್ಮಕುಮಾರ ಕುಮಾರಿಯರು ಅಂತ. ಫಸ್ಟ್ ಚೆನ್ನಾಗಿ ಬೈತಾರೆ, ನಿಧಾನಕ್ಕೆ ಇವ್ರು ಚೇಂಜ್ ಆಗೋದಿಲ್ಲ ಅಂತ ಗೊತ್ತಾಗತ್ತೆ. ಅದಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಆಗ್ತೀರಿ. ನಿಧಾನಕ್ಕೆ ಅದೆಲ್ಲ ಆದ್ಮೇಲೆ ಬ್ಯಾಡ್ಜ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ನಿಧಾನಕ್ಕೆ ಶಾರೀರಿಕವಾಗೂ ಕೂಡ ಈಶ್ವರಿಯ ನಿಯಮಗಳನ್ನ ಫಾಲೋ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಅಮೃತ ವೇಳೆ ಹೇಳುವಂಥದ್ದು, ನುಮಾಶಾಮ ಯೋಗವನ್ನ ಮಾಡುವಂಥದ್ದು, ಬಾಬಾರ ಮಿಲನಕ್ಕೆ ಹೋಗುವಂಥದ್ದು, ಮುರಳಿ ಕೇಳುವಂಥದ್ದು, ವಿಶೇಷ ಕಾರ್ಯಕ್ರಮಗಳಾದಾಗ ಬಾಬನ ಮನೆಗೆ ಹೋಗ್ಬಿಟ್ಟು ಸಹಯೋಗ ಕೊಡುವಂಥದ್ದು. ಹೀಗೆ ನಿಮ್ಮನ್ನ ನೀವು ಬ್ರಹ್ಮಕುಮಾರ ಕುಮಾರಿ ಆ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀವಿ. ಶಾರೀರಿಕವಾಗೂ ಮನೆಯಲ್ಲಿ ಬಂದಾಗ ನಿಮ್ಮ ಮನೆಯಲ್ಲಿ ಬಾಬಾರವರ ಫೋಟೋಗಳು ಕಾಣ್ತಾ ಇರ್ತಾವೆ, ಸರಿನಾ? ಓಕೆ, ನೀವು ಗೃಹಸ್ಥದಲ್ಲೇ ಇರ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಉದಾಹರಣೆಗೆ ನಾವು ಗೃಹಸ್ಥದಲ್ಲೇ ಇದ್ದೀವಿ, ಆದ್ರೆ ಏನಿರ್ತದೆ? ಮತ್ತು ವೈಟ್ ಡ್ರೆಸ್ ಇರೋದಕ್ಕೆ ವೈಟ್ ಡ್ರೆಸ್ ಹಾಕೊಳ್ಬೇಕಾಯ್ತು, ಬ್ಯಾಡ್ಜ್ ಹಾಕೊಳ್ಬೇಕಾಯ್ತು. ಅವಾಗ ಜನ ನಮ್ಮನ್ನು ಯಾವ ರೀತಿ ನೋಡ್ತಾರೆ? ಯಾವ ರೀತಿ ನೋಡ್ತಾರೆ? ಬ್ರಹ್ಮಕುಮಾರಿ ಕುಮಾರ. ಬ್ರಹ್ಮಕುಮಾರ ಕುಮಾರಿಯರ ಮೂಲಕ ನೋಡ್ತಾರೆ. ಓಕೆ, ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ನೀವು ಬ್ರಹ್ಮಕುಮಾರ ಕುಮಾರಿ ಅಂತ ಬಾಬನ್ ಫೋಟೋ ಮನೆಗೆ ತಂದ್ರಿ, ಮುರ್ಲಿ ತಂದ್ರಿ, ಫೋಟೋ ತಂದ್ರಿ, ಸ್ಟಿಕರ್ ಬಂತು, ವೈಟ್ ಡ್ರೆಸ್ ಬಂತು, ಬ್ಯಾಡ್ಜ್ ಬಂತು. ಆದರೆ ಏನಾದರೆ? ಚಲನೆ ಚಹರೆ ಸರಿ ಇಲ್ಲ ಅಂದ್ರೆ ಮನಬುದ್ಧಿಯಲ್ಲಿ ಬ್ರಹ್ಮಕುಮಾರ ಕುಮಾರಿತನ ಬಂದಿದೆಯಾ? ಯಾವ್ದಲ್ಲಿ? ಮನ ಬುದ್ಧಿಯಲ್ಲಿ. ವಿಷಯ ಅರ್ಥ ಆಗ್ತಾ ಇದೆಯಾ? ತಲೆ ಮೇಲೆ ಬಂತು ಬ್ರಹ್ಮಕುಮಾರ ಕುಮಾರಿ. ಹೇಗೆ? ಟೋಪಿ. ನೋಡಿ, ಉದಾಹರಣೆ ಸತ್ರ ಜನರು ಗೊತ್ತು. ಓಂ ಶಾಂತಿ ಟೋಪಿ ಇದೆ, ಸರಿ. ಬ್ಯಾಡ್ಜ್ ಬಂತು, ಡ್ರೆಸ್ ಬಂತು, ಆಹಾರ ಬಂತು, ಮನೇಲಿ ಬಾಬಾನ್ ರೂಮ್ ಬಂತು, ಫೋಟೋ ಬಂತು, ಸ್ಟಿಕರ್ ಬಂತು, ಬಾಬನಿಗೆ ಭೋಗ ಇಟ್ಟು ಎಲ್ಲನೂ ಆಯ್ತು. ಆದರೆ ಮನಬುದ್ಧಿಯಲ್ಲಿ ಒಂದು ದಿನ ಭಗವಂತ ಪರಮಾತ್ಮ ಎಷ್ಟು ಸಮಯ ಇದ್ದಾರೆ? ಸರಿ, ಇದ್ದಾರೆ ಅಂತಾನು ತಿಳ್ಕೊಳ್ಳಿ. ಯಾಕಿದ್ದಾರೆ ಬಾಬಾ? ನಾವು ಬಳಸ್ಕೊಂತ ಇದ್ದೀವಿ. ನೀನು ಇದು ಮಾಡಿಕೊಟ್ಟಿಲ್ಲ, ನೀನು ಅದು ಮಾಡಿಕೊಟ್ಟಿಲ್ಲ, ನಾನು ಇದನ್ನು ಕೇಳಿದ್ದೀನಿ ನಿನಗೆ, ನನ್ನ ಮಾತನ್ನು ನೀನು ಕೇಳೋದೇ ಇಲ್ಲ, ಜಗಳ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀರಾ? ಅಥವಾ ಅವನ ಮಡಿಲ ಆರಾಮಾಗಿ ಮಲ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀರಾ? ಅಥವಾ ಬಾಬಾ ನನಗೆ ಇದನ್ನು ಮಾಡಿಕೊಡು, ಅದನ್ನು ಮಾಡಿಕೊಡು ಅಂತ ಬರೀ ಶಾರೀರಿಕವಾದ ಸೇವೆ ಮಾಡ್ಕೊಳ್ಳಿಕ್ಕೆ ಬಾಬಾನನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಅಥವಾ ಈಶ್ವರಿ ಸೇವೆಗೆ ಇಟ್ಕೊಂಡಿದ್ದೀರಾ? ಹದ್ದಿನ ಸೇವೆಗೆ ಇಟ್ಕೊಂಡಿದ್ದೀರೋ, ಬೇಗದಿನ ಸೇವೆಗೆ ಇಟ್ಕೊಂಡಿದ್ದೀರೋ? ನೀವು ಆರ್ಡರ್ ಮಾಡಿ ಅವ್ರ ಹತ್ರ ಮಾಡಿಸ್ತಾ ಇದ್ದೀರೋ, ಅಥವಾ ಅವರೇ ಸ್ವಯಂ ಇಷ್ಟದಿಂದ ಅವ್ರು ಮಾಡ್ತಾ ಇದ್ದಾರೋ? ಇದೆಲ್ಲದರ ಆಧಾರದ ಮೇಲೆ ಏನಾಗ್ತದೆ? ನಿಮ್ಮ ಆಂತರಿಕವಾದಂತ ಆತ್ಮಿಕ ಈಶ್ವರ ಜೀವನ ಮತ್ತು ಸೇವೆ ಅವಲಂಬನೆ ಆಗಿರ್ತದೆ ಆತ್ಮೀಯರೇ. ಈಗ ಹೇಳಿ,
ವಿಶೇಷವಾಗಿ ಧಾರಣೆ ಮಾಡ್ಕೊಳ್ಬೇಕಾಗಿರೋದು ನಾನು ಮನೆಯಲ್ಲೋ ಶರೀರದಲ್ಲೋ? ಮನೋಬುದ್ಧಿಯಲ್ಲಿ. ಆ ಅಲ್ವಾ? ಮನಬುದ್ಧಿಯಲ್ಲಿ ನೀವು ಧಾರಣೆ ಮಾಡ್ಕೊಂಡಾಗ ಭಲೆ ನೀವು ಕಲರ್ ಡ್ರೆಸ್ ಅಲ್ಲಿ ಇದ್ರೂ ಕೂಡ ಈಶ್ವರಿ ಸೇವೆ ಆಗುತ್ತೆ. ಆಗ್ತಾ ಇರ್ತದೆ. ಆ ಧಾರಣೆ ಮಾಡಿದಾಗ ಮನಬುದ್ಧಿಯಲ್ಲಿ ಆ ಅನುಭವ ನಿಮಗೆ ಆಗ್ತಾ. ಆಗುತ್ತೆ. ಓಕೆ, ಚಪ್ಪಲಿ ಹಾಕೊಂಡಾಗ ಏನ್ ಅನುಭವ ಆಗ್ತದೆ? ಸೇಫ್ಟಿ. ಮುಳ್ಳು ಕಳ್ಳು ಚುಚ್ಚೋದಿಲ್ಲ, ಮತ್ತೆ ರೋಡ್ ಬಿಸಿ ಆದ್ರೂ ಬಿಸಿ ಅನುಭವ ಆಗೋದಿಲ್ಲ. ಅಲ್ವಾ? ಸ್ವೆಟರ್ ಹಾಕೊಂಡಾಗ ಏನಾಗ್ತದೆ? ಚಳಿ ಅನುಭವ. ಆಗೋದಿಲ್ಲ ಅಲ್ವಾ? ಹಾಗೇನೇ ಬಾಬನನ್ನ ಮನಬುದ್ಧಿಯಲ್ಲಿ ನಾವು ಧರಿಸಿದಾಗ ಸದಾಕಾಲ ಶಾಂತಿಯ, ಸುಖದ, ಆನಂದದ ಅನುಭವ ಆಗ್ತಾ ಇರ್ತದೆ. ಓಕೆ, ಆಯ್ತು ಬಾಬಾ, ನಾನು ನಿಮ್ ಜೊತೆಲಿ ಇರ್ತೇನೆ, ನನ್ಗೆ ಸಮಸ್ಯೆ ಬರೋದೇ ಇಲ್ವಾ? ಬರುತ್ತೆ. ವಿಘ್ನಗಳು ಬರುತ್ತೋ ಬರಲ್ವೋ? ಜಾಸ್ತಿನೇ ಬರುತ್ತೆ. ಪರಿಸ್ಥಿತಿಗಳು, ಬರುತ್ತೆ. ಪರೀಕ್ಷೆಗಳು, ಬರುತ್ತೆ. ಯಾಕಂದ್ರೆ ಫೈನಲ್ ಎಕ್ಸಾಮ್ ಹತ್ರ ಹೋಗ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ. ಬರ್ತಾ ಹೋಗ್ತವೆ. ಆದ್ರೆ ಭಗವಂತನ ಜೊತೆಯಲ್ಲಿ ಇದ್ದಾಗ ಆ ಎಲ್ಲ ಪರೀಕ್ಷೆಯಲ್ಲಿ ನಾವೇನಾಗ್ತೀವಿ? ಪಾಸ್ ಆಗ್ತೀವಿ. ಪಾಸ್ ಆಗ್ತಾ ಹೋಗ್ತೀವಿ. ಪಾಸ್ ವಿತ್ ಆನರ್ ಆನಂದ. ಅಲ್ವಾ? ಹಾಗಿದ್ರೆ ಬಾಬನನ್ನು ಯಾವಾಗ ಇಟ್ಕೊಳ್ಬೇಕು, ಯಾವಾಗ ಇಟ್ಕೊಳ್ಬಾರ್ದು? ಸದಾ ಇಟ್ಕೋಬೇಕು. ಸದಾ ಬಾಬನನ್ನ ಜೊತೆಲಿ ಇಟ್ಕೊಳ್ಬೇಕಾಗತ್ತೆ. ಬಾಬಾರವರನ್ನ ಜೊತೆಲಿ ಇಟ್ಕೊಂಡಿರುವಂತ ಅನುಭವ ನಿಮ್ಗೆ ಆಗ್ತದೆ. ಚಲನೆ ಮತ್ತು ಚೆಹರೆಯ ಮೂಲಕ ಯಾರಿಗೆ ಗೊತ್ತಾಗ್ಬೇಕು? ನನಗೆ. ಬೇರೆಯವ್ರಿಗೆ ಗೊತ್ತಾಗ್ಬೇಕು. ಅನ್ಯರಿಗೆ. ಯಾರಿಗೆ ಗೊತ್ತಾಗ್ಬೇಕು? ಅನ್ಯರಿಗೆ ಸರಿ, ನಿಮ್ಗೆ ಗೊತ್ತಾಗೋದು ಹೇಗೆ? ಹಗುರತೆ, ಖುಷಿ, ಸಂತೋಷ ಎಲ್ಲ ಅನುಭವ ಆಗುತ್ತೆ. ಮೊದಲು ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ನನ್ನಲ್ಲಿ ಏನ್ ಸಂಕಲ್ಪ ಬರ್ತಾ ಇದೆ? ಅಂತರ್ಮುಖತೆಯಿಂದ ನಿಮ್ಮ ಸಂಕಲ್ಪವನ್ನು ಚೆಕ್ ಮಾಡಿ. ಈಶ್ವರಿ ಸೇವೆ ಮಾಡಬೇಕು ಅಂತಿದ್ಯಾ? ವೀಕೆಂಡ್ ಪಾರ್ಟಿಗೆ ಹೋಗ್ಬೇಕು ಅಂತಿದ್ಯಾ? ಹಣ ಸಂಪಾದನೆ ಮಾಡಬೇಕು ಅಂತಿದ್ಯಾ? ಇಂದ್ರಿಯ ಸುಖದ ಕಡೆ ಹೋಗ್ತಾ ಇದೆಯಾ? ಅಥವಾ ಯಜ್ಞದ ರಾಜಕೀಯದ ಕಡೆ ಹೋಗ್ತಾ ಇದೆಯಾ? ಪರಚಿಂತನೆ, ಪರದರ್ಶನ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತಂದ್ಬಿಟ್ಟು ಕಂಪ್ಲೇಂಟ್ ಕಡೆಗೆ ಹೋಗ್ತಾ ಇದೆಯಾ? ಅಥವಾ ನಾನ್ ಕಂಪ್ಲೀಟ್ ಆಗೋದ ಕಡೆಗೆ ಹೋಗ್ತಾ ಇದ್ದೀನ? ಇದನ್ನ ನಾನೇನ್ ಮಾಡ್ಬೇಕು? ಚೆಕ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆಂತರಿಕವಾದಂತ ನನ್ನ ನಡತೆ, ನಡವಳಿಕೆ, ಮಾತುಕತೆ, ದೃಷ್ಟಿಕೋನ ಎದುರುಗಡೆಯಿಂದ ನೋಡಿದಾಗ ಆತ್ಮದ ಕಡೆ ಹೋಗ್ತಾ ಇದೆಯಾ, ಶರೀರದ ಕಡೆ ಹೋಗ್ತಾ ಇದೆಯಾ? ಕೊಡೋದ್ರ ಕಡೆ ಹೋಗ್ತಾ ಇದೆಯಾ, ತೆಗೆದುಕೊಳ್ಳೋದ್ರ ಕಡೆ ಹೋಗ್ತಾ ಇದೆಯಾ? ಯಾವ್ದ್ರ ಕಡೆ ಹೋಗ್ಬೇಕು? ಕೊಡ್ಬೇಕೋ ತೆಗೆದುಕೊಳ್ಬೇಕು? ಕೊಡ್ಬೇಕು. ಕಡೆ. ಶರೀರ ಕೊಡ್ಬೇಕು, ಆತ್ಮ ಕೊಡ್ಬೇಕು? ಆತ್ಮ. ಆತ್ಮ ಕೊಡ್ಬೇಕಂದ್ರೆ ನಿಮ್ಮ ಹತ್ರ ಇರ್ಬೇಕಲ್ಲ. ಹೌದು. ಇದ್ರ ತಾನೇ ಕೊಡ್ಲಿಕ್ಕಾಗತ್ತೆ ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕು? ಬಾಬಾನೊಂದು ಪ್ರಶ್ನೆ. ನೀವು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀರಾ. ಎಲ್ಲಿ? ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಮನೆ ಇಲ್ಲಿ? ನಮ್ದು ಚಾಮರಾಜನಗರ. ಹಾ, ಸರಿ. ನೀವು ಚಾಮರಾಜನಗರದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ, ಬೆಂಗಳೂರಿನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ? ನಮ್ಮೂರಲ್ಲೇ ಇರಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಚಾಮರಾಜನಗರದಲ್ಲಿ ಇದ್ದಾರೆ. ಜಾಬ್ ನಿಮಗೆ ಇವಾಗ ಬೆಂಗಳೂರಿನಲ್ಲೂ ಆಫರ್ ಇದೆ, US ಅಲ್ಲೂ ಆಫರ್ ಇದೆ, ಒಳ್ಳೆ ಜಾಬ್ ಇರಾನ್ ಅಲ್ಲಿ ಆಫರ್ ಇದೆ ನಿಮ್ಗೆ. ತಿಂಗಳಿಗೆ 1 ಲಕ್ಷ, ದಿನಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಎಲ್ಲಿ? ಇರಾನಲ್ಲಿ. ಮಿಲಿಟರಿಗೆ ಅಪಾಯಿಂಟ್ಮೆಂಟ್ ತಕ್ಷಣ ಹೋಗ್ತೀರಾ? ಇಲ್ಲ ಅಣ್ಣ, ಹೋಗೋದಿಲ್ಲ. ಯಾಕೆ? ಸೇಫ್ಟಿ ಇಲ್ಲ. ಹಾಗಿದ್ರೆ ಸೇಫ್ಟಿ ಎಲ್ಲಿ? ಮನೆಯಲ್ಲಿ. ಹೌದು ತಾನೆ. ಶರೀರವನ್ನ ನಿರ್ವಹಣೆ ಮಾಡೋದೆಲ್ಲಿ? ಮನೆಯಲ್ಲಿ. ಮನೆಯಲ್ಲಿ. ಶರೀರಕ್ಕೆ ಆಹಾರ ಕೊಡೋದೆಲ್ಲಿ? ಮನೆಯಲ್ಲಿ. ಶರೀರಕ್ಕೆ ಸ್ನಾನ ಮಾಡಿಸೋದೆಲ್ಲಿ? ಮನೆ- ನಿಮ್ಮವ್ರು ಇರೋದೆಲ್ಲಿ? ಮನೆಯಲ್ಲಿ. ನಿಮ್ಮವ್ರು ಅಂದ್ರೆ ನಿಮ್ಮಪ್ಪ, ಅಮ್ಮ, ಪತ್ನಿ, ಮಕ್ಕಳು ಇರೋದೆಲ್ಲಿ? ಮನೇಲಿ. ನಿಮ್ಗೆ ಎಲ್ಲಿ ಇರೋದು ಇಷ್ಟ ಆಗ್ತದೆ? ಮನೇಲಿರೋದೇ ಇಷ್ಟ. ಸ್ವಂತ ಮನೆಯಲ್ಲೋ ಬಾಡಿಗೆ ಮನೆಯಲ್ಲೋ? ಸ್ವಂತ ಮನೇಲಿ. ಹಾಗಿದ್ರೆ ಇವಾಗ ನೀವು ಸ್ವಂತ ಮನೇಲಿ ಇದ್ದೀರೋ ಬಾಡಿಗೆ ಮನೇಲಿ ಇದ್ದೀರೋ? ಬಾಡಿಗೆ ಮನೆಯಲ್ಲಿ. ಯಾವ ಮನೇಲಿ ಇದ್ದೀರಿ? ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಣ್ಣ. ರಾಕೇಶ್ ಅಣ್ಣ, ಯಾವ ಮನೇಲಿ ಇದ್ದೀರಿ? ಅಣ್ಣ ಬಾಡಿಗೆ ಮನೆ ಅಲ್ವಣ್ಣ, ನಮ್ದು ಸ್ವಂತ ಮನೆ ಮೇಲ್ಗಡೆ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಹೆಚ್ಚಿನ ಸಮಯ ಬಾಡಿಗೆ ಮನೇಲಿ ಇರಬೇಡಿ. ಏನ್ ಮಾಡಬಾರ್ದು? ಬಾಡಿಗೆ ಮನೆಯಲ್ಲಿ ಇರಬಾರ್ದು.
ಕೇವಲ ಮನೆಯಷ್ಟೇ ಬಾಡಿಗೆಯಲ್ಲ, ಅಲ್ಲಿರುವಂತ ವಸ್ತುಗಳು ಕೂಡ ಬಾಡಿಗೆಯವರೇ. ಅಲ್ಲಿರೋ ವಸ್ತುಗಳು ಕೂಡ ಯಾರು? ಬಾಡಿಗೆಯವರೇ. ನಿಮ್ಮ ಜೊತೆಲಿರೋರು ಕೂಡ ಬಾಡಿಗೆಯವರೇ. ಯಾರೇಳಿ? ಪಾತ್ರಧಾರಿಗಳು, ಪಾತ್ರ ಮಾಡಕ್ ಆ ಬಂದಿರೋರು. ನಾಟಕ ಮಾಡ್ಬೇಕಾದ್ರೆ ಪಾತ್ರಧಾರಿಗಳು ಇರ್ತಾರಲ್ಲ, ಅವ್ರೇ ನಮ್ ಸ್ವಂತದವ್ರ ಅವರು? ಇಲ್ವಲ್ಲ. ಅವ್ರ ಆ ಪಾತ್ರವನ್ನ ಮಾಡ್ದ, ಅವ್ರ ಮನೆಗೆ ಹೋದ್ರು, ನಾವು ನಮ್ಮ ನಮ್ಮ ಮನೆ ಮನೆಗೆ ಹೋದ್ವಿ ಅಲ್ವಾ? ಅಂದ್ಮೇಲೆ ಆ ಜೊತೆಲಿರೋ ನಮ್ಮವ್ರ? ಇಲ್ಲ. ಹ್ಮ್. ಈಗ ಹೇಳಿ, ಬಾಡಿಗೆ ಮನೇಲಿ ಇರಬೇಕು, ಸ್ವಂತ ಮನೇಲಿ ಇರಬೇಕು? ಸ್ವಂತ ಮನೆಯಲ್ಲಿ. ಇರ್ಬೇಕು. ಹಾಗೆ ದಿನದಲ್ಲಿ ಎಷ್ಟು ಸಮಯ ಸ್ವಂತ ಮನೇಲಿ ಇರ್ತೀರಿ? ಯಾವುದ್ರ ಬಗ್ಗೆ ಯೋಚನೆ ನಡೆಯುತ್ತೆ? ನಾನು ಸ್ವಂತ ಮನೆ ಕಟ್ಟಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು ಹೇಳುವಂತ ಆ ಮನೋಭಾವ ಇದೆಯಾ? ಇನ್ನು ಬಾಡಿಗೆ ಮನೆಯಲ್ಲಿ ಹೊರಗಡೆ ಇದ್ದು ಬಿಟ್ಟು ಹೋಟೆಲಲ್ಲಿ ತಿನ್ಬೇಕು ಅಂತ ಆಸಕ್ತಿ ಇದೆಯಾ? ಅಂದ್ರೆ ನಿಮ್ಮ ಸ್ವಂತ ಮನೆಯಲ್ಲಿ ಇದ್ಬಿಟ್ಟು ಅಲ್ಲಿರುವಂತ ಭಗವಂತನ ಪ್ರೀತಿ, ಪಾಲನೆ, ರಕ್ಷಣೆ, ಸ್ವಚ್ಛತೆ, ಶಕ್ತಿಯನ್ನ ತುಂಬುವಂಥದ್ದು, ನಮ್ಮನ್ನ ರೆಡಿ ಮಾಡುವಂಥದ್ದು, ಅಲ್ಲಿ ನಾನು ಹೆಚ್ಚಿಗೆ ಸಮಯ ಇರಬೇಕು ಅಥವಾ ಬಾಡಿಗೆ ಮನೇಲಿ ಇರಬೇಕು? ಯಾವ ಮನೇಲಿ ಇರ್ಬೇಕು? ಸ್ವಂತ ಮನೆಯಲ್ಲೇ ಇರ್ಬೇಕು. ಓಕೆ, ಸ್ವಂತ ಮನೇಲಿ ಇರಬೇಕು ಅಂತ ಯಾವಾಗ ಅನ್ಸತ್ತೆ ನಿಮಗೆ? ಇಲ್ಲಿ ಬೇಜಾರಾದಾಗ. ಸ್ವಂತ ಮನೆ ನಾವಿದ್ದು ಬಾಬನ ಪಾಲನೆಯನ್ನು ಪಡ್ಕೊಂಡು ಅದರ ಒಂದು ಅನುಭವ ನಮಗಿದ್ದರೆ, ಬಾಡಿಗೆ ಮನೆಗೂ ಸ್ವಂತ ಮನೆಗೂ ವ್ಯತ್ಯಾಸ ಗೊತ್ತಾದಾಗ ಪುನಃ 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 ನಮಗೆ ಸ್ವಂತ ಮನೆಗೆ ಇರಬೇಕು ಅಂತ ಅನ್ಸುತ್ತೆ. ಅನ್ಸತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೆಚ್ಚಿನ ಸಮಯ ಎಲ್ಲಿರ್ಬೇಕಂತೆ? ಸ್ವಂತ ಮನೆ. ಸ್ವಂತ ಮನೇಲಿ ಇದ್ದು 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 ನಿಮ್ಗೆ ಏನ್ ಅನ್ಸ್ಬೇಕು? ಹಾ, ಈಗ ನನ್ನ ಮನೆ ರೆಡಿ ಆಗ್ತಾ ಇದೆ, ಈಗ ನಾನು ಎಲ್ಲಿ ಹೋಗ್ಬೇಕು? ಅಬ್ ಘರ್ ಜನ ಹೇ. ಜಾನಾ ಹೇ. ಅಬ್ ಘರ್ ಜಾನಾ ಹೇ ಅಂತಂದ್ರೆ ಬಾಡಿಗೆ ಮನೆ ಬಗ್ಗೆ ಏನ್ ಬರ್ತದೆ? ವೈರಾಗ್ಯ. ಬೇಹದ್ದಿನ ವೈರಾಗ್ಯ. ಏನ್ ಹೇಳ್ತಾರೆ ಬಾಬಾ? ಬೇಹದ್ದಿನ ವೈರಾಗ್ಯ. ಹಾಗಿದ್ರೆ ಬೇಹದ್ದಿನ ವೈರಾಗ್ಯ ಅಂತಂದ್ರೆ ಏನು? ಯಾವುದು ಬೇಡ, ವೈರಾಗ್ಯ ಅಂತಂದ್ರೆ ಏನು? ಎಲ್ಲಾರ ಮೇಲೆ ಬೇಜಾರು. ಎಲ್ಲ ಕಡೆ ಬೇರೆ ಬೇಡ. ಅದು ನೋಡಿ 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 ಏನಾಗ್ಬಿಟ್ಟಿದೆ? ಬೇಜಾರಾಗಿದೆ. ಸಾಕಾಗ್ಬಿಟ್ಟಿದೆ. ವೈರಾಗ್ಯ ಬೇಡ. ವೈರಾಗ್ಯ ಅಂತಂದ್ರೆ ಬೇಡ ಅಂತ. ಹಾಗಿದ್ರೆ ಏನು ಬೇಡ ನಿಮಗೆ? ಈ ವಸ್ತು ವೈಭೋಗ ಗೋಬಿ ಮಂಚೂರಿ ಬೇಕಾ? ಬೇಡ, ಬೇಡಿ, ಮಸಾಲೆ ಪುರಿ? ಬೇಡ, ಬೇಡಿ, ವಜ್ರದ ನೆಕ್ಲೆಸ್? ಬೇಡ, ಬೆಂಗಳೂರಿನಲ್ಲಿ ಒಂದು ಫ್ಲಾಟ್? ಬೇಡ, ಅದು ಬೇಡ. ಬೇಡ. ಹ್ಮ್. ಫ್ರೀಯಾಗಿ ಕೊಡ್ತೀವ್ರಿ? ಇಲ್ಲ, ಬೇಡ, ಬೇಡ. ಓಕೆ. ಈಶ್ವರಿ ಸೇವೆ ಮಾಡಿದ್ಮೇಲೆ ಕಿರೀಟ ಹಾಕ್ಬಿಟ್ಟು ಸನ್ಮಾನ? ಇಲ್ಲ, ಬೇಡ, ಬೇಡ. ಬೇಡ, ಯಾರು ಮಾಡ್ಲೇ ಇಲ್ಲ ಅಣ್ಣವ್ರೆ, ಮಾಡಿದ್ರೆ ಬೇಕಿತ್ತೇನು? ಇಲ್ಲ, ಮಾಡಿದ್ರೆ ನಾನು ಹೋಗ್ಲಿಲ್ಲ. ಸೇವೆ ಮಾಡಿದ್ಮೇಲೆ ಹೊಗಳಿಕೆ? ಬೇಡ, ಬೇಡ, ಬೇಡ. ಬೇಡ, ಬಾಬನ ಮನೆಯಿಂದ ಉಡುಗೊರೆ? ಬೇಡ, ಏನು ಬೇಡ, ಬಾಬನ ಮನೆಯಿಂದ ಬೈಗುಳ? ಅದು ಬೇಡ. ಸರಿ. ಭವಿಷ್ಯದ ಸತ್ಯುಗ ಸುಖ 30 ಬೇಡ. ವೆರೈಟಿ ಭೋಜನ? ಅದು ಬೇಡ. ಬೇಡ. ಭವಿಷ್ಯದ ಸಿಂಹಾಸನ? ಬೇಡ, ಬೇಡ, ಲಕ್ಷ್ಮೀನಾರಾಯಣ ಪೋಸ್ಟ್? ಬೇಡ, ಬೇಡ. ನಾಗಣ್ಣವ್ರು ಯೋಚನೆ ಮಾಡ್ತಿದ್ದಾರೆ, ಇದೇನಪ್ಪ ಇವ್ರು ಏನ್ ನೋಡಿದ್ರು ಬೇಡ 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 ಅಂತ ಹೇಳ್ತಿದ್ದಾರೆ ಅಲ್ವಾ? ನಾ ಹೇಳ್ತಾರೆ ಬೇಹದ್ದಿನ ವೈರಾಗ್ಯ ಅಂತಂದ್ರೆ ಈ ಪ್ರಪಂಚದ ಯಾವುದೇ ಸುಖ, ಆತ್ಮಿಕ, ಶಾರೀರಿಕ ಯಾವ ಸುಖನೂ ಕೂಡ ನಮ್ಗೆ ಬೇಡ. ನಮ್ಗೇನ್ ಬೇಕು? ಆಧ್ಯಾತ್ಮಿಕ ಸಪ್ತಗುಣಗಳ ಸುಖ ಮಾತ್ರ. ಯಾರಿಗ್ ಬೇಕು? ಆತ್ಮನಿಗೆ. ಆತ್ಮ ಅಂದ್ರೆ ಯಾರು? ನಾನು. ನಿಮ್ಗೆ ಬೇಕು ಅಂತನ್ನೋದು ಅದಕ್ಕೆ ವೈರಾಗ್ಯ ಅಂತ ಹೇಳೋದಿಲ್ಲ. ವೈರಾಗ್ಯ ಅಂತಂದ್ರೇನು? ಏನು ಬೇಡ. ಮತ್ ನೀವು ಬೇಕು ಅಂತ ಹೇಳ್ದಲ್ಲ, ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು, ಬೇಕು ಅಂದ್ರೆ ವೈರಾಗ್ಯ ಹೆಂಗಾಗ್ಬಿಡ್ತದೆ? ವೈರಾಗ್ಯ ಅಂತಂದ್ರೇನು? ಬೇಡ, ವೈರಾಗ್ಯ ಅಂತಂದ್ರೆ ಅದು ಬೇಡ ಇದು ಬೇಕು ಅಂತಂದ್ರೆ ಸುಖ ಬೀಹದ್ದಿನ ವೈರಾಗ್ಯ ಅಂತ ಹೇಳ್ತಾರೆ ಬಾಬಾ. ಬೀಹದ್ ಅಂತಂದ್ರೆ 3 ಲೋಕದಲ್ಲಿ ಇರುವಂತ, ಒಂದು ಲೋಕದಲ್ಲ, ಬರೀ ಸ್ಥೂಲ ಲೋಕದಲ್ಲ, 3 ಲೋಕ. ಬೇಹದ್ ಅಂತಂದ್ರೆ 3 ಲೋಕ ತಾನೆ? ಹಾ. 3 ಲೋಕದಲ್ಲಿರುವಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಕರ್ಮ, ಕರ್ಮದ ಫಲ, ವ್ಯಕ್ತಿ, ನನಗೆ ಯಾವುದು ಕೂಡ ಬೇಡ. ಅಣ್ಣವ್ರೆ, ನಾವು ಅದನ್ನೇ ಮಾಡ್ತಿರೋದು. ಏನು ಬೇಡ ಅಂತಾರೆ, ಚೆನ್ನಾಗಿ ನಿದ್ರೆ ಮಾಡ್ತಿರೋದು.
ಅಲ್ವಾ? ಹಾಗಿದ್ರೆ ಏನು ಬೇಕು? ಏನು ಬೇಕು ಅಂತ ಇಲ್ಲದೇನೆ, ಇಚ್ಛೆ ಇಲ್ದೇನೆ, ಸಂಕಲ್ಪ ಇಲ್ದೇನೆ ಆತ್ಮ ಏನು ಕರ್ಮ ಮಾಡೋದಿಲ್ವಲ್ಲ. ಪರಮಾತ್ಮ ಏನಾದ್ರು ಆಸೆ ಆಸಕ್ತಿ ಇದ್ದರೆ ತಾನೇ ಮಾಡತ್ತೆ, ಇಲ್ಲ ಅಂದ್ರೆ ಯಾಕೆ ಮಾಡತ್ತೆ ಆತ್ಮ? ಹಾಗಿದ್ರೆ ಯಾವ್ದು ಬೇಡ, ಯಾವ್ದು ಬೇಕು? ಪರಮಾತ್ಮ ಸಪ್ತಗುಣಗಳು ಮಾತ್ರ ಬೇಕು. ಪರಮಾತ್ಮನ ಸಪ್ತಗುಣ ಬೇಕು. ಯಾರಿಗೆ? ನನಗೆ. ಆತ್ಮನಿಗೆ. ವೈರಾಗ್ಯ ಎಲ್ಲಿಂದ ಆಯ್ತು? ವೈರಾಗ್ಯ ಎಲ್ಲಾಯ್ತು? ಅವಾಗ ಈ ಡೆಫಿನೇಷನ್ ಅನ್ನು ಬಂತು, ಮೂರು ಲೋಕದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಏನು ನನಗೆ ಬೇಡ. ಹಾಗೆ ನಾನು ಸಾಧನೆ ಯಾಕೆ ಮಾಡಬೇಕು? ಪುರುಷಾರ್ಥ ಯಾಕೆ ಮಾಡಬೇಕು? ಸೇವೆ ಯಾಕೆ ಮಾಡಬೇಕು? ಈ ದಿನ ವೈರಾಗ್ಯ ಅಂತಂದ್ರೆ ಬಾಬಾ ಹೇಳ್ತಾರೆ, ಬಾಪ್ ಸಮಾನ ಆಗ್ಬೇಕೋ ಬೇಡವೋ? ಆಗ್ಬೇಕು. ಬಾಬಾ ತಗೊಳ್ತಾರೋ ಕೊಡ್ತಾರೋ? ಕೊಡ್ತಾರೆ. ನೀವೇನ್ ಮಾಡ್ಬೇಕಂಗಿದ್ರೆ? ಕೊಡ್ಬೇಕು. ಕೊಡ್ಬೇಕು. ಅಂದ್ರೆ ನನ್ನ ಮನಬುದ್ಧಿನ ಬಾಬಾ ವಿಶ್ವದ ಎಲ್ಲರಿಗೂ ಕೊಡುವಂತೆ ನಾವು ಹೇಳಬೇಕೆ ಹೊರತು ನನಗೆ ಬೇಕು ಅಂತ ನಾನೇನ್ ಮಾಡಬಾರ್ದು, ಕೇಳಬಾರದು. ನನ್ನ ವೈಯಕ್ತಿಕ ವಿಷಯದಲ್ಲಿ, ವೈಯಕ್ತಿಕ ಜೀವನದಲ್ಲಿ ನನಗೇನು ಬೇಡ. ನನ್ನ ಮನಸ್ಸಿನ ಮೂಲಕ, ನನ್ನ ಬುದ್ಧಿಯ ಮೂಲಕ ಈತನು ನಿಂದೇನೆ, ಈ ಮನ ನಿಂದೇನೆ, ನೀನೇನ್ ಮಾಡ್ಬೇಕು? ವಿಶ್ವದ ಸರ್ವರಿಗೂ ಕೂಡ ಏನ್ ಮಾಡು, ಕೊಡು. ಕೊಡೋದಕ್ಕೆ ನನಗೆ ಆಸಕ್ತಿ ಇರಬೇಕೆ ಹೊರತು ತೆಗೆದುಕೊಳ್ಳುವ ವಿಷಯದಲ್ಲಿ ನಾನೇನಾಗ್ಬೇಕು? ವೈರಾಗಿ. ಈಗ ಹೇಳಿ, ಬೇಕೋ ಕೊಡಬೇಕು? ಕೊಡ್ಬೇಕು. ಏನ್ ಕೊಡಬೇಕು? ಪರಮಾತ್ಮನ ಶಕ್ತಿ ಕೊಡ್ಬೇಕು. ಓಕೆ, ಅದು ಕೊಡ್ಬೇಕು ಅಂದ್ರೆ ಆ ಕೆಲಸ ಮಾಡ್ಬೇಕಲ್ವಾ? ಹೌದು. ಅದೆಲ್ ಮಾಡ್ಬೇಕು? ಪರಮಾತ್ಮನ ಪರಮಧಾಮದಲ್ಲಿ. ಎಲ್ಲಿ? ಪರಮಧಾಮದಲ್ಲಿ. ಅವಾಗ ನೀವೆಲ್ಲಿ ಹೋಗ್ಬೇಕಾಯ್ತು? ಪರಮಧಾಮಕ್ಕೆ. ಯಾರು ಹೋಗ್ಬೇಕು? ನನ್ನ ಆತ್ಮ. ಮನೋಬುದ್ಧಿ ಆತ್ಮ ಅಲ್ಲಿ ಹೋಗತ್ತಾ? ಇಲ್ಲ, ಮನೋಬುದ್ಧಿ. ನನ್ನ ಬುದ್ಧಿ ಮಾತ್ರ ಹೋಗುತ್ತೆ. ಮನಬುದ್ಧಿಯನ್ನು ಮಾತ್ರ ಕಳಿಸ್ಬೇಕು. ಮನಸ್ಸನ್ನು ಯಾಕೆ ಕಳಿಸ್ಬೇಕು? ವಿಶ್ವಕ್ಕೆಲ್ಲ ಪರಮಾತ್ಮನ ಶಕ್ತಿ ಕೊಡೋದು. ಮನಸ್ಸನ್ನು ಯಾಕೆ ಕಳಿಸ್ಬೇಕು ಅಂದ್ರೆ ಕರ್ಮ ಮಾಡ್ಲಿಕ್ಕೆ ಕರ್ಮೇಂದ್ರಿಯ ಬೇಕೇ ಬೇಕಲ್ವಾ? ಕರ್ಮೇಂದ್ರಿಯ ಯೂಸ್ ಮಾಡ್ದೇನೆ ಕರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕರ್ಮೇಂದ್ರಿಯ ಅಂತೂ ಮಿನಿಮಮ್ ಬೇಕು. ಯಾಕೆ? ಅವಾಗ್ಲೇ ಅದಕ್ಕೆ ಕರ್ಮ ಅಂತ ಹೇಳಲಾಗತ್ತೆ. ಕರ್ಮ ಆಗದೇನೆ ಕರ್ಮದ ಫಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕರ್ಮವನ್ನ ಮಾಡುವುದಕ್ಕೋಸ್ಕರ ಮನಸ್ಸು ಹೇಳುವಂತ ಸಾಧನವನ್ನ ಎಲ್ಲಿ ಕಳಿಸ್ಬೇಕು? ಪರಮಧಾಮಕ್ಕೆ. ಕಳಿಸೋದಷ್ಟೇ ಕೆಲಸ. ಮುಂದೆ ಆ ಸಾಧನದ ಮೂಲಕ ಕರ್ಮ ಮಾಡೋ ಜವಾಬ್ದಾರಿ, ಕರ್ತವ್ಯ ಯಾರ್ದು? ಬಾಬಾ. ಪರಮಾತ್ಮಂದು. ಮನಾಭವ, ಮನಸ್ಸನ್ನ ಮಾತ್ರ ನೀವು ಅವ್ರ ಕೈಲಿ ಕೊಟ್ಟಾಯ್ತು. ಉಳಿದಿದ ಕೆಲಸ ಬಾಬಾ. ಮಾಡ್ತಾರೆ. ಸಾಧನ ಯಾರ್ದು? ಸಾಧನ ನಮ್ಮದು. ನೇಮದು. ಕರ್ಮ ಮಾಡ್ತಿರೋದು ಯಾರು? ಬಾಬಾ. ಬಾಬಾ ಮಾಡ್ತೀನಿ. ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅನುಭವ. ಯಾವ್ದ್ರಿಂದ? ಮನೋಬುದ್ಧಿ. ಬುದ್ಧಿಯಿಂದ. ಮನಬುದ್ಧಿಯಿಂದ ಅಲ್ಲ, ಯಾವ್ದ್ರಿಂದ? ಬುದ್ಧಿಯಿಂದ. ಬುದ್ಧಿಯಿಂದ. ಮನಸ್ಸನ್ನ ಅವ್ರ ಕೈಲಿ ಕೊಟ್ಟ ಮೇಲೆ ನಾನೇನ್ ಮಾಡ್ಬೇಕು? ಅವರು ಅದ್ರಲ್ಲಿ ಏನ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ, ಏನು ಬೇರೆಯವ್ರಿಗೆ ಸೇವೆ ಮಾಡ್ತಿದ್ದಾರೆ, ಬುದ್ಧಿಯಿಂದ ನಾನೇನ್ ಮಾಡೋದು? ಅನುಭವವನ್ನ ಮಾಡುವಂಥದ್ದು. ಆವಾಗ ಹೆಚ್ಚಿನ ಸಮಯ ನಾನೆಲ್ಲಿ ಇರ್ಬೇಕಾಯ್ತು? ಅವಾಗ ಪರಮಧಾಮದಲ್ಲಿ. ಪರಮಧಾಮದಲ್ಲಿ, ಪರಮಾತ್ಮನ ಜೊತೆಯಲ್ಲಿ. ಆದ್ಮೇಲೆ ಯಾವಾಗ ನೀವು ಪರಂಧಾಮಕ್ಕೆ ಹೋಗ್ಬಿಡ್ತಿರೋ, ಸ್ಥೂಲ ವತನ ಮತ್ತು ಸೂಕ್ಷ್ಮ ವತನವನ್ನ ಮರ್ತು ಬಿಡ್ತೀರಾ. ಮರಿತೀವೋ ಮರೆಯಲ್ವೋ? ಮರಿತೀವಿ. ಅಡಿಗೆ ಮನೆಗೆ ಹೋದಾಗ ಬೆಡ್ರೂಮ್ ಮರಿತೀವೋ ಮರೆಯಲ್ವೋ? ಅಥವಾ ಅದು ನೆನಪಿಟ್ಕೊಂಡು ಹೋಗ್ತೀರಾ? ಇಲ್ಲ ಇಲ್ಲ. ಇಲ್ಲ. ಯಾವ ರೂಮ್ ನಲ್ಲಿ ಕರ್ಮ ಇದು ಅದ್ರ ಜೊತೆಗೆ ಮಾತ್ರ ಕನೆಕ್ಟ್ ಆಗಿರ್ತೇವೆ. ಬೇರೆ ಎಲ್ಲದಿಂದ ನಾವೇನಾಗಿರ್ತೀವಿ? ಡಿಟ್ಯಾಚ್ ಆಗ್ಬಿಡ್ತೀವಿ. ಹಾಗಿದ್ರೆ ನೀವೆಲ್ಲಿ ಹೋಗ್ಬೇಕು? ಪರಮಧಾಮ. ಯಾಕೆ ಹೋಗ್ಬೇಕು? ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ. ಹಾಗಿದ್ರೆ ಪರಮಧಾಮದಲ್ಲಿ ಈಶ್ವರಿ ಸೇವೆ ಮಾಡ್ಲಿಕ್ಕೆ ರೆಡ್ ಕಲರ್ ಬೇಕಾ? ಬೇಕಿಲ್ಲ. ಫೋಟೋ ಬೇಕಾ? ಬೇಕಿಲ್ಲ. ಹಾಡ್ ಬೇಕಾ? ಬೇಕಿಲ್ಲ. ಕಾಮೆಂಟ್ರಿ ಬೇಕಾ? ಬೇಕಿಲ್ಲ. ಪೀಸ್ ಆಫ್ ಮೈಂಡ್ ಚಾನಲ್ ಬೇಕಿಲ್ಲ. ಮತ್ತೆ ಮನ ಬುದ್ಧಿ ಅಷ್ಟೇ. ಈ ಸ್ಥೂಲ ಪ್ರಪಂಚದ ಶಾರೀರಿಕವಾಗಿ ಉಪಯೋಗ ಮಾಡುವಂತ ಯಾವುದೇ ಸಾಧನಗಳನ್ನ ಅಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ, ಮಾಡಬಾರದು. ನೀವು ಮಾಡ್ತಾ ಇದ್ರೆ ಇನ್ನೂ ನಿಮ್ಮ ಮನಬುದ್ಧಿ ಎಲ್ಲಿದೆ? ಸ್ಥೂಲ ವತನದಲ್ಲೇ ಇದೆ, ಸಂಪೂರ್ಣವಾಗಿ ಅಲ್ಲಿ ಇಲ್ಲ ಅಂತ ಅರ್ಥ. ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ಅಲ್ಲಿ ನಿಸ್ಸಂಕಲ್ಪ ಸ್ಥಿತಿ, ಅಲ್ಲಿ ಯಾವುದೇ ಸಂಕಲ್ಪ ಇಲ್ಲ. ಯಾಕಂದ್ರೆ ನೀವು ಯಾವುದೇ ಕರ್ಮವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. 1 ಸೆಕೆಂಡ್ ಟಕ್ ಅಂತ ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು?
ಬಾಬಾ ಅವ್ರಿಗೆ. ಬಾಬನ ಕೈಲಿ ಕೊಡಬೇಕು. ಬುದ್ಧಿಯ ಮೂಲಕ ಆ ಶಕ್ತಿ ಪ್ರವಾಹ ಆಗ್ತಾ ಇರುವಂತದ್ದು, ಹಗುರತೆ ಆಗ್ತಾ ಇರುವಂತದ್ದು, ಪವಿತ್ರತೆಯ ಅನುಭವ, ಆಶೀರ್ವಾದದ ಅನುಭವ ಮಾತ್ರ ನೀವೇನ್ ಮಾಡ್ಬೇಕು, ಅನುಭವ ಮಾಡ್ಬೇಕು. ಮಾಡ್ತಾ ಇರ್ಬೇಕಾಗ್ತದೆ ಅಲ್ವಾ. ಅವಾಗೇನಾಗತ್ತೆ, ಈಶ್ವರಿ ಸುಖದ ಅನುಭವ ಆಗುತ್ತೆ. ಅವಾಗ ಏನ್ ಬೇಕು ನಿಮ್ಗೆ, ಮನಸ್ಸು ಬುದ್ಧಿ. ಪರಂಧಾಮಕ್ಕೆ ಹೋದ ತಕ್ಷಣದಲ್ಲಿ ಯಾವ್ದನ್ನು ಮರಿತೀವಿ, ಸ್ಥೂಲ ಮತ್ತು ಸೂಕ್ಷ್ಮ. ಪರಮಧಾಮದಲ್ಲಿ ಪರಮಾತ್ಮನ ಹತ್ರ ಹೋದ ತಕ್ಷಣ ಏನ್ ಮರಿತೀವಿ, ಪರಂಧಾಮದಲ್ಲಿ ಪರಮಾತ್ಮನ ಜೊತೆಗೆ ಇದ್ದೀರಿ, ಕಂಬೈಂಡ್ ಆಗಿದ್ದೀರಿ, ಒಳಗಡೆ ಹೋಗ್ಬಿಟ್ಟು ಅವಾಗ ಏನ್ ಮರಿತೀರಾ, ಎಲ್ಲವನ್ನು. ಪರಂಧಾಮನೇ ಮರ್ತು ಬಿಡ್ತೀವಿ. ಹೌದು ತಾನೆ. ಹಾ. ಯಾವ್ದೋ ಒಂದು ವ್ಯಕ್ತಿ ಹೋದಾಗ, ತಾಯಿ ಮನೆಗೆ ಹೋದಾಗ, ತಾಯಿ ಎದುರುಗಡೆಗಿದ್ದಾಗ ತಾಯಿ ಜೊತೆಗೆ ಮಾತ್ರ ಮಾತಾಡ್ತೀವಿ, ಮನೆಯಿಂದ ಮನಸ್ಸನ್ನ ಏನ್ ಮಾಡ್ಬಿಡ್ತೀವಿ, ತೆಗೆದು ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಲ್ಲ. ಹಾಗೆ ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ ಪರಂಧಾಮ ಏನಾಗ್ಬಿಡ್ತು, ಮರ್ತು ಹೋಗುತ್ತೆ. ಮಾಡ್ತೋಯ್ತು. ಓಕೆ, ಈಗ ಪರಮಾತ್ಮನ ಜೊತೆಲಿ ಇದ್ದಾಗ ಭಗವಂತ ನಿಮ್ಗೆ ಏನ್ ಮಾಡ್ತಿದ್ದಾರೆ, ಸಪ್ತ ಗುಣಗಳನ್ನು ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ, ಸಪ್ತಗುಣಗಳು ಕೊಡ್ತಾ ಇದ್ದಾರೆ. ಅವಾಗ ನಿಮ್ಗೆ ಏನಾಗ್ತಾ ಇರ್ತದೆ, ಅನುಭವ ಆಗ್ತಾ ಇದೆ. ಅವಾಗ ಯಾರನ್ನ ಮರ್ತು ಬಿಡ್ತೀರಾ, ಪರಮಧಾಮನ. ಪರನಾಮ ಜೊತೆ ಪರಮಾತ್ಮನು ಮರ್ತು ಬಿಡ್ತೀರಾ. ಮರಿತೀವೋ ಮರೆಯಲ್ವಾ. ಬರೀತೀವಿ. ಅಮ್ಮನ ಮಡಿಲಲ್ಲಿ ಇದ್ದೀರಾ ಸರಿ, ಅಮ್ಮನ ಪ್ರೀತಿ ಸಿಗ್ತಾ ಇದೆ ಸರಿ, ಆದ್ರೆ ಅಮ್ಮ ಬಾಯಲ್ಲಿ ಉದ್ದಿನ ವಡೆ ಇಟ್ಟ ತಕ್ಷಣದಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಅಮ್ಮನ್ನು ಮರಿತೀವಿ. ಗಮನ ಇಲ್ಲಿ. ಉದ್ದಿನ ವಡೆ. ಆವಾಗ ಸಪ್ತ ಗುಣಗಳ ಅನುಭವ ಆದ ತಕ್ಷಣ ಪರಮಾತ್ಮನನ್ನು ಕೂಡ ನಾವೇನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಮಾಡ್ತು ಬಿಡ್ತೀವಿ. ಓಕೆ, ಸಪ್ತ ಗುಣಗಳನ್ನು ಕೂಡ ನೀವು ತಗೊಳ್ಳೋದನ್ನ ಯಾವಾಗ ಮರಿತೀರಾ, ಬೇರೆಯವ್ರು ಕೊಡ್ತಾ ಇದ್ರು. ಯಾವಾಗ ಬಾಬಾ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೋ ಆವಾಗ ನೀವೇನ್ ಮಾಡ್ತೀರಿ, ಆ ಸಪ್ತ ಗುಣಗಳನ್ನು ಕೂಡ ಮರ್ತು ಬಿಡ್ತೀರಾ. ಬೇರೆಯವ್ರಿಗೂ ಕೊಡಬೇಕಾದ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಆರಂಭದಲ್ಲಿ ನನಗೆ ಪತಿಗೆ ಕೊಡು, ನನ್ನ ಮಕ್ಕಳಿಗೆ ಕೊಡು, ಈ ಪೇಷಂಟಿಗೆ ಕೊಡು ಅಂತ ನಾವೇನ್ ಮಾಡಿರ್ತೀವಿ, ಬಾಬನಿಗಲ್ಲಿ ಕಟ್ಟಾಕಿರ್ತೀವಿ ಅಲ್ವಾ. ಆದ್ರೆ ಮನಸ್ಸನ್ನ ಬೀಹದ್ದಿನಲ್ಲಿ ಕೊಟ್ಟಾಗ ಏನಾಗ್ತದೆ, ವಿಶ್ವಕ್ಕಂತ ಬಾಬನಿಗೆ ಕೊಟ್ಟಾಗ ಬಾಬಾ ಅಷ್ಟು ಪ್ರಮಾಣದಲ್ಲಿ ಶಕ್ತಿಯನ್ನು ಪ್ರವಾಹ ಮಾಡಿದಾಗ ಇಂಥವರಿಗೆ ಮಾಡುವಂತ ಇಚ್ಛೆಯನ್ನ, ಡಿಮಾಂಡ್ ಅನ್ನು ಕೂಡ ನಾವು ಬಾಬನಿಂದ ಏನ್ ಮಾಡ್ಬಿಡ್ತೀವಿ, ತೆಗೆದು ಬಿಡ್ತೀವಿ. ಬಿಡ್ತೀವಿ. ಓಕೆ, ಈಗ ವಿಶ್ವ ಕಲ್ಯಾಣದಿಂದಲೂ ನಾನು ಡಿಟ್ಯಾಚ್ ಆಗ್ಬೇಕು, ಅವಾಗ ಏನ್ ಮಾಡ್ಬೇಕು, ಏನಾಗ್ಬೇಕು, ವಿಶ್ವ ಕಲ್ಯಾಣದಿಂದಲೂ ನಾನು ಡಿಟ್ಯಾಚ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಪರಮಾತ್ಮನ ಮಡಿಲಲ್ಲಿ ಕೂತ್ಕೊಳ್ಳೋದು. ಮಡಿಲಲ್ಲಿ ಕೂತ್ಕೊಂಡಿದ್ದೀರಾ ಸರಿ, ಮುಂದೆ ವಿಶ್ವ ಹೌದು. ಕೊಡಿ ಅಂತ ಹೇಳ್ಬೇಕು ಬಾಬನಿಗೆ ಹೇಳ್ಬೇಕಾ, ಅವರೇ ಏನು ಹೇಳೋ ಹಾಗಿಲ್ಲ, ನಾನು ನಿಸ್ಸಂಕಲ್ಪ ಸ್ಥಿತಿ ಇರ್ಬೇಕು. ಬಾಬನಿಗೆ ಮನಸ್ಸನ್ನ ಕೊಟ್ಬಿಟ್ಟು ಯಾರಿಗಾದ್ರೂ ಕೊಟ್ಕೊಳಪ್ಪ, ನನಗೆ ಕೊಡುವಂತದ ಅನುಭವ ಆದ್ರೆ ಸಾಕು. ಸಾಕು. ಅದಕ್ಕೆ ಯಾವ ಸ್ಟೇಜ್ ಇರ್ತಾರೆ, ನಿರಾಕಾರಿ. ಯಾವ ಸ್ಟೇಜು, ನಿರಾಕಾರಿ. ಅಲ್ಲಿ ನೀವು ಆತ್ಮ ಬಿಂದು ಅಂತಾನೂ ಇಲ್ಲ, ಮನಸ್ಸು ಬಿಂದು ಅಂತಾನೂ ಇಲ್ಲ, ಪರಮಾತ್ಮ ಬಿಂದು ಇಲ್ಲ, ರೆಡ್ ಲೈಟ್ ಇಲ್ಲ, ಮೂರು ಲೋಕ ಇಲ್ಲ. ಅಲ್ಲಿ ಎಲ್ಲಾದ್ರೂ ಯಾವ್ದಾದ್ರೂ ಆಕಾರ ಇದೆಯಾ, ಇಲ್ಲ. ನಿಮ್ಮ ಆಕಾರ, ನಿಮ್ಮ ಕರ್ಮೇಂದ್ರಿಯದ ಆಕಾರ, ನಿಮ್ ಜೊತೆಲಿರೋ ಪರಮಾತ್ಮನ ಆಕಾರ, ಯಾವ್ದಾದ್ರೂ ಅಲ್ಲಿ ಆಕಾರ ಇದೆಯಾ, ಯಾವುದೇ ಇಲ್ಲ. ಇಲ್ಲ ತಾನೆ. ಯಾವ್ದು ಆಕಾರ ಇಲ್ಲ, ಟೋಟಲ್ ಏನು ನಿರಾಕಾರ. ಹಾಗಿದ್ರೆ ಕರ್ಮ ನಡೀತಾ ಇದೆಯೋ ಇಲ್ವೋ, ನಡೀತಾ ಇದೆ. ನಡೀತಾ ಇದೆ. ಕರ್ಮದ ಫಲ ಬರ್ತಾ ಇದೆಯೋ ಇಲ್ವೋ, ಬರ್ತಾ ಇದೆ. ಬರ್ತಾ ಇದೆ. ಹೆಂಗ್ ಗೊತ್ತಾಗ್ತಾ ಇದೆ, ಅನುಭವ. ಅನುಭವದ ಆಧಾರ, ಬುದ್ಧಿಯ ಮೂಲಕ ಅನುಭವ ಆಗ್ತಾ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಅಲ್ವಾ. ಏನು ಕರ್ಮ ನಡೀತಿದೆ ಅಲ್ಲಿ ಏನು ವಿಕಾರ ಇಲ್ಲ, ನಾನು ನನ್ನದಂತ ಸ್ವಾರ್ಥ ಇಲ್ಲ. ಕರ್ಮ ಮಾಡ್ತಾ ಇರೋದು ಯಾರು, ಪರಮಾತ್ಮ. ಅವಾಗ ಆ ಕರ್ಮ ಏನಾಯ್ತು, ಸಂಪೂರ್ಣ ನಿರ್ವಿಕಾರಿ. ನನಗೆ ಬೇಕು ಅಂತ ಬಂದಾಗ ಅಲ್ಲಿ ಏನ್ ಬರ್ತದೆ, ಸ್ವಾರ್ಥ ಬಂದ್ಬಿಡ್ತದೆ. ನಿರಹಂಕಾರಿತನ ಯಾಕೆ, ಯಾಕಂದ್ರೆ ನಾನು ಮಾಡ್ತಾ ಇಲ್ಲ, ನಾನು ಮಾಡಿದ್ರೆ ನಾನು ಅಂತ ಅಹಂಕಾರ ಬರುತ್ತೆ. ಮಾಡ್ತಾ ಇರೋದು ಯಾರು, ಬಾಬಾ. ಈ ರೀತಿ ಈ ಸಾಧನೆಯನ್ನು ನೀವು ಮಾಡ್ತಾ ಹೋದಾಗ, ಈ ಕರ್ಮವನ್ನು ಮಾಡ್ತಾ ಹೋದಾಗ, ಈ ಕರ್ಮದ ಫಲ ನಿಮ್ಗೆ ಸಿಗ್ತಾ ಇದ್ದಾಗ ಮನಸ್ಸು ಪುನಃ 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 ಎಲ್ಲಿ ಇಳಿತಾ ಇರ್ತದೆ, ಮನೆಗೆ. ಎಲ್ಲಿ ಇಳಿತಾ ಇರ್ತದೆ, ಮನೆಗೆ. ಅಬ್ ಘರ್ ಜಾನಾ ಹೇ, ಅಬ್ ಘರ್ ಜಾನಾ ಹೇ. ಈಗ ಎಲ್ಲಿ ಹೋಗ್ಬೇಕು ನಾನು, ಮನೆಗೆ. ವರ್ತಮಾನ ಸಮಯದಲ್ಲಿ ಮನುಷ್ಯಾತ್ಮರು ಹಣ ಸಂಪಾದನೆ ಮಾಡ್ಬೇಕಂತ ಮನೆಯಿಂದ ಹೊರಗಡೆ ಹೋಗ್ತಾರಲ್ಲ,
ಹೋದಾಗ ಅಲ್ಲೇ ಇರ್ಬೇಕು ಅಂತ ಅನ್ಸತ್ತೋ ಆದಷ್ಟು ಬೇಗ ಮನೆಗೆ ಬರ್ಬೇಕು ಅಂತ ಅನ್ಸತ್ತೋ? ಮನೆಗೆ ಬರ್ಬೇಕು ಅನ್ಸುತ್ತೆ. ಸರಿ, ಕಾರುಣ್ಯಕ್ಕರು ಕೇಳೋಣ. ಕಾರುಣ್ಯಕ್ಕ ಅನ್ಮ್ಯೂಟ್ ಮಾಡ್ಬಿಟ್ಟು ಹೇಳಿ, ಜಾಬಲ್ಲಿ ಇರ್ಬೇಕು ಅಂತ ಅನ್ಸತ್ತೋ ಮನೇಲಿ ಹೋಗ್ಬೇಕು ಅಂತ ಅನ್ಸತ್ತೋ? ಆ ಮನೆ ಯಾವ ಮನೆ? ಲೌಕಿಕ ಶರೀರದ ಮನೆನೋ ಆತ್ಮದ ಮನೆನೋ? ಎರಡು ಅಣ್ಣ. ಹಾ, ನಾವ್ ಹೇಳ್ತಾರೆ ಹೊರಗಡೆ ಜಾಬ್ ಅಲ್ಲಿ ಇದ್ದಾಗ ಶರೀರದ ಮನೆಗೆ ಬರ್ಬೇಕು ಅಂತ ಅನ್ಸತ್ತೆ, ಶರೀರದ ಮನೆಯಲ್ಲಿ ಇದ್ದಾಗ ಪರಮಧಾಮಕ್ಕೆ ಹೋಗ್ಬಿಟ್ಟು ಈ ಕರ್ಮವನ್ನು ಮಾಡಿದಾಗ ಆ ಮನೆಗೆ ಹೋಗೋಣ ಅಂತ ಅನ್ಸುತ್ತೆ. ಯಾವ ಮನೆಗೆ? ಆ ಮನೆಯಲ್ಲಿ ಇರುವಂತ ಸುಖ, ಸಂತೋಷ, ಆನಂದ, ಪಾಲನೆ, ಪ್ರೀತಿ, ಆಶೀರ್ವಾದ, ಸಂಪಾದನೆ ಫಲ ನೋಡಿದ್ರೆ ಕೆಳಗಡೆಗೆ ಬರೋದೇ ಬೆಳಿಗ್ಗೆ ಅನ್ಸುತ್ತೆ, ಅಯ್ಯೋ ಇವತ್ತು ಜಾಬಿಗೆ ರಜೆ ಆಗ್ಬಿಡೋಣಪ್ಪ ಅಂತ ಅನ್ಸುತ್ತೆ. ಯಾಕಪ್ಪ ಟೆನ್ಷನ್ ಅಂತ. ಅಯ್ಯೋ ಜಾಬ್ ಇಟ್ಬಿಟ್ಟು ಬೇರೆ ಜಾಬ್ ಸಿಗೋದಿಲ್ವಲ್ಲ, ಏನ್ ಮಾಡೋದು, ಎಲ್ಲಾ ಕಡೆ ಓದು ಬಯಸ್ಕೊಳ್ಳೋದೇನೆ ಅಲ್ವಾ? ಹಾಗೆ ಹೊಲಕ್ ಹೋದನು ಕೂಡ ಬಿಸ್ಲು ಅಲ್ವಾ? ರಜೆ ಮಕ್ಕೋರೆ ಹುಲ್ ತೆಗಿಲಿಕ್ಕೆ ಹೋದ್ರೆ ಅಲ್ಲೂ ಕೂಡ ಬಿಸ್ಲು, ಬೆವರು ಇಳಿತಾ ಇರ್ತದೆ, ಅಲ್ಲೂ ಕೂಡ ಹೋಗೋದು ಬೇಡ ಅಂತ ಅನ್ಸುತ್ತೆ. ಅದೇನ್ ಮಾಡೋದು, ಬೆಳೆ ಬೇಕಲ್ಲ ಅಂತ ಬಿಟ್ಟು ಹೋಗ್ಬೇಕು. ಅದಕ್ಕೆ ಆದ್ಮೇಲೆ ನಿಮ್ಮ ಮನಸ್ಸನ್ನು ಎಷ್ಟು ಮೂರು ಲೋಕದ ಕಡೆಗೆ, ವಿಶೇಷವಾಗಿ ಸ್ಥೂಲ ಪ್ರಪಂಚಕ್ಕೆ ಎಲ್ಲಿ ಕಳಿಸಿದ್ರು ಕೂಡ ಏನಾಗ್ತಾ ಇದೆ, ಅದರ ಪ್ರಭಾವ ಪರಿಣಾಮ ಆತ್ಮನ ಮೇಲೆ ಬೀಳತ್ತೆ. ಆದ್ಮೇಲೆ ಹೆಚ್ಚಿನ ಸಮಯ ಎಲ್ಲಿರ್ಬೇಕು ನಾವು? ಬೇಹದ್ದಿನ ಸೇವೆಯಲ್ಲಿ ಎಷ್ಟು ನೀವು ನಿಮಿತ್ತರಾಗಿರ್ತೀರೋ ಅಷ್ಟು ನಿಮಗೆ ಬೇಹದ್ದಿನ ವೈರಾಗ್ಯ ಬರ್ತಾ ಆಗ್ತದೆ. ವೈರಾಗ್ಯ ಅಂತಂದ್ರೆ ನನಗೇನು ಬೇಡ. ಏನ್ ಹೇಳಿ? ನನಗೇನು ಬೇಡ. ಯಾಕಂದ್ರೆ ನೀವು ವಿಶ್ವ ಸೇವೆಗೆ ನಿಮಿತ್ತರಾದಾಗ ನಿಮ್ಗೇನು ಬೇಕು ಅದು ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ನಿಮ್ಮ ಬಟ್ಟೆ, ಆಹಾರ, ಉಡ್ಸುತ್ತೋದು, ಕಣ್ಣಿಂದ ನೋಡೋದು, ಕಿವಿಯಿಂದ ನೋಡೋದು, ಕೇಳೋದು, ಈ ಎಲ್ಲ ಇಂದ್ರಿಯಗಳ ಸುಖಕ್ಕಿಂತ ಆ ಸುಖ ಎಷ್ಟು ಸರ್ವಶ್ರೇಷ್ಠವಾಗಿರ್ತದೆ ಅಂತಂದ್ರೆ ದಿನವಿಡೀ ಇದೇ ಸ್ಥಿತಿಲಿ ಏನ್ ಮಾಡೋಣ, ಕೂತ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಇಂತಹ ಸೇವೆಯ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಬೇಹದ್ದಿನಲ್ಲಿ ಬೊಬ್ಬೆ, ಹಾಹಾಕಾರ ಇರಬೇಕಾದ್ರೆ ಸೇವೆಯನ್ನು ಕೂಡ ಏನಿರ್ಬೇಕಾಗ್ತದೆ, ಬೇಹದ್ದಿನಲ್ಲಿ ಇರ್ಬೇಕಾಗ್ತದೆ. ಅದೇ ಬೇಹದ್ದಿನ ಸೇವೆ ಮಾಡುವಂಥವ್ರು ಬೇಹದ್ದಿನ ವೈರಾಗ್ಯ ಇರಬೇಕಾಗತ್ತೆ. ಅಂತಂದ್ರೆ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಆದ್ಮೇಲೆ ಹದ್ದಿನ ವೈರಾಗ್ಯದಲ್ಲಿ ಬಂದ್ಬಿಡ್ತೀವಿ, ಆದ್ರೆ ಬೇಹದ್ದಿನ ವೈರಾಗ್ಯದಲ್ಲಿ ಏನಾಗ್ಬಿಡ್ತೀವಿ, ಬೇಹದ್ದಿನ ಸುಖದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾವ ರೀತಿ? ನಾನ್ ಕ್ಲಾಸ್ ಮಾಡಿ ಚೆನ್ನಾಗಿದೆ ಅಂತ ಜನ ಹೇಳಬೇಕು, ನನ್ನನ್ನು ಹೊಗಳಬೇಕು, ನನಗೆ ಸನ್ಮಾನ ಮಾಡಬೇಕು, ನನಗೆ ಸೇವೆ ಅವಕಾಶ ಸಿಗಬೇಕು, ನನಗೆ ಸನ್ಮಾನ ಮಾಡಬೇಕು, ಸೆಂಟರ್ ಟೀಚರ್ ನನ್ನ ಹೆಸರನ್ನ ಹೇಳ್ಬೇಕು, ನನ್ನ ಮಾತನ್ನ ಎಲ್ಲರೂ ಕೇಳಬೇಕು, ಯಾಕೆ ನಾನು ಮಾಡಿದ್ದೆ ಸರಿ, ನಾನು ಹೇಳಿದ್ದೆ ಸರಿ. ಇದೆಲ್ಲ ಏನು? ಅಹಂಕಾರ ಬಂದ್ಬಿಡುತ್ತೆ. ಇಚ್ಛೆ ತಾನೆ ಅಲ್ವಾ? ಅದಕ್ಕೆ ಬೇಹದ್ದಿನ ವೈರಾಗ್ಯ ಅಂತ ಹೇಳ್ತಾರ? ಹೇಳೋದಿಲ್ಲ. ಅದಕ್ಕಾಗಿ ನಿಸ್ವಾರ್ಥ ನಿಮಿತ್ತ ಭಾವದ ನಾವು ಸೇವೆಯನ್ನು ಮಾಡ್ತಾ 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 ಹೋದಾಗ ಏನಾಗತ್ತೆ, ಆ ಸುಖ ಅನುಭವ ಆಗ್ತಾ ಇದ್ದಾಗ ಆ ಕಡಿಮೆ ಪ್ರಮಾಣದ ಸುಖದ ಬಗ್ಗೆ ನಮ್ಗೇನು ಬರ್ತಾ ಹೋಗ್ತದೆ, ವೈರಾಗ್ಯ. ಅದಕ್ಕಾಗಿ ನಾನು ಊಟ ಬಿಟ್ಬಿಟ್ಟೆ, ತಿಂಡಿ ಬಿಟ್ಬಿಟ್ಟೆ, ನಿದ್ರೆ ಬಿಟ್ಬಿಟ್ಟೆ, ಒಳ್ಳೆ ಬಟ್ಟೆ ಹಾಕೊಳ್ಳೋದನ್ನ ಬಿಟ್ಟುಬಿಟ್ಟೆ ಅಲ್ಲ. ಸಮಯದ ಅನುಸಾರ ಏನ್ ಮಾಡ್ಬೇಕು, ಈ ಪ್ರಪಂಚದ ಮೂರು ಲೋಕದ ಎಲ್ಲೂ ಕೂಡ ನನ್ನ ಮನಸ್ಸನ್ನ ಇಡ್ಲಿಕ್ಕೆ ನನಗೆ ಇಷ್ಟ ಆಗಬಾರ್ದು. ಅದರಿಂದ ನನಗೇನ್ ಬಂದ್ಬಿಡ್ಬೇಕು, ಈಗ ಲ್ಯಾಂಡ್ ಲೈನ್ ಮೇಲೆ ವೈರಾಗ್ಯ ಯಾವಾಗ ಬರ್ತದೆ? ಸ್ಮಾರ್ಟ್ ಫೋನ್ ಬಂದಾಗ. ಫಸ್ಟ್ ನಾರ್ಮಲ್ ಫೋನ್ ಬಂದಿತ್ತ, ತಕ್ಷಣ ಸ್ಮಾರ್ಟ್ ಫೋನಿಗೆ ಬರಬೇಡಿ. ಫಸ್ಟಿಗೆ ನಾರ್ಮಲ್ ಫೋನ್ ಬಂತು, ಮೊಬೈಲ್ ಬಂತು ಅಂದ ತಕ್ಷಣದಲ್ಲಿ ಲ್ಯಾಂಡ್ ಲೈನಿಗೆ ಏನ್ ಬಂತು, ವೈರಾಗ್ಯ ಬಂತು. ಅವಾಗ ನಾರ್ಮಲ್ ಫೋನಿಗೆ ವೈರಾಗ್ಯ ಯಾವಾಗ ಬರ್ತದೆ? ಸ್ಕ್ರೀನ್ ಟಚ್ ಬಂದಾಗ. ಓಕೆ, ಸ್ಮಾರ್ಟ್ ಫೋನ್ ಬಂದಾಗ. ಓಕೆ, ಸ್ಮಾರ್ಟ್ ಫೋನಿಗೆ ಯಾವಾಗ ವೈರಾಗ್ಯ ಬರ್ತದೆ? ಆಂಡ್ರಾಯ್ಡ್ ಫೋನ್ ಬಂದಾಗ. 4G ವೈರಾಗ್ಯ ಯಾವಾಗ ಬರ್ತದೆ? 5G ಬಂದಾಗ. 5G ವೈರಾಗ್ಯ ಯಾವಾಗ ಬರ್ತದೆ? 6G ಬಂದಾಗ. 5G ಆದ್ಮೇಲೆ ಯಾವ ಜಿ? 6G. ಅದಕ್ಕೆ ತಕ್ಕಾಗಿ ನಾವೇನಾಗ್ಬೇಕು, ಚೇಂಜ್ ಆಗ್ಬೇಕು ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಾವು ಕೂಡ ಏನಾಗ್ಬೇಕು ಇವಾಗ, ಹದ್ದಿನ ಸೇವೆಯಿಂದ ಬೇಹದ್ದಿನ ಸೇವೆ ಕಡೆಗೆ ನಮ್ಮನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈಗ ಏನ್ ಮಾಡ್ಬೇಕು, ಇದು ಬಾಡಿಗೆ ಮನೆ. ಯಾವ್ದಿದು?
ಬಾಡಿಗೆ ಮನೆ ಕಡೆ ಗಮನ ಕೊಡಬೇಕು, ಸ್ವಂತ ಮನೆ ಕಡೆ ಗಮನ ಕೊಡಬೇಕು. ಮನೆ ಕಡೆ ಅಂತ ಮನೆ ಕಡೆ ಯಾವುದು ಬಾಡಿಗೆ ಮನೆ? ಸ್ಥೂಲ ಸ್ಥೂಲ ಪ್ರಪಂಚ. ಇದೆಲ್ಲ ಬಾಡಿಗೆ ಮನೆ. ಅಂದ್ರೆ ಬಾಡಿಗೆ ಮನೆಯಲ್ಲಿರುವಂತ ಗೋಡೆ ನಂದು, ನೆಲ ನಂದು, ಟೈಲ್ಸ್ ನಂದು, ಸ್ಲ್ಯಾಬ್ ನಂದು ಅಲ್ವಾ? ಅಲ್ಲ ಆ ಅಲ್ಲ ಅಲ್ಲ ತಾನೆ? ಹಾಗೆ ಈ ಮನೆಯಲ್ಲಿ ನಿಮ್ದು ಯಾವ್ದು? ಪರಂಧಾಮ ಮನೆ. ಏನು ಈ ಪ್ರಪಂಚದಲ್ಲಿ ನಿಮ್ದು ಯಾವ್ದು? ಏನು ಇಲ್ಲ. ಏನು ಇಲ್ಲ ಅಣ್ಣ. ಒಂದಲ್ಲ ಒಂದ್ ದಿವ್ಸ ಏನ್ ಮಾಡ್ಬೇಕು ನಾವು? ಇದನ್ನ ಬಿಟ್ಬಿಟ್ಟು ಹೋಗ್ತಾ ಹೋಗ್ಲೇಬೇಕು. ಹೋಗ್ಬೇಕಲ್ವಾ? ಅದಕ್ಕೆ ಯಾವ ಕಡೆಗೆ ಹೋಗೋಣ? ಬಾಡಿಗೆ ಮನೆಗೆ ಹೋಗೋಣ, ಸ್ವಂತ ಮನೆಗೆ ಹೋಗೋಣವು? ಸ್ವಂತ ಮನೆ. ಅದಕ್ಕಾಗಿ ಸ್ವಂತ ಮನೆಯಲ್ಲಿ ಇದ್ದು ಆ ಸುಖದ ಅನುಭವ ಮಾಡ್ಬೇಕು. ಮೀರಾ ಒಂದು ತಿಳ್ಕೊಳ್ಳಿ ಆತ್ಮೇರೆ, ಈ ಪ್ರಪಂಚದಲ್ಲಿ ನಿಮ್ಮವರು ಅಂತ ಯಾರಾದ್ರೂ ಇದ್ರೆ ಅವ್ರು ಯಾರು? ಪರಮಾತ್ಮ. ಯಾಕೋ? ಯಾಕೋ? ಯಾಕೆ? ಹೊರತನಕ ಒಬ್ಬರು ಆ? ಮನೆ ಕಲ್ತ್ಕೊಂಡು ಹೋಗ್ತಾರೆ ಮನೆಗೆ. ಎಲ್ಲ ದುಃಖ ಕೊಡ್ತಾರೆ, ಪರಮಾತ್ಮ ಒಬ್ರು ಕೊಡೋದಿಲ್ಲ. ಕರ್ಕೊಂಡು ಹೋಗ್ತಾರೆ, ಯಾರು ಕರ್ಕೊಂಡು ಹೋಗಲ್ಲ. ಎಲ್ಲರೂ ನಿಮ್ಮ ಹತ್ತಿರ ತಗೊಳ್ಲಿಕ್ಕೆ ನೋಡ್ತಾರೆ ಹೊರತು ನಿಮ್ ಕೊಡ್ಲಿಕ್ಕೆ ಯಾರು ರೆಡಿ ಇಲ್ಲ ಅಲ್ವಾ? ಹೌದಾ? ಎಲ್ಲರೂ ನಿಮ್ಮತ್ತ ಏನಿದೆ? ಹಣ ಇದೆಯಾ, ಶಕ್ತಿ ಇದೆಯಾ, ಏನಿದೆ ಅದು ನೀವು ಕೊಡಿ ಅಂತ ಹೇಳ್ತಾರೆ ಹೊರತು ಅವ್ರು ನಿಮ್ ಕೊಡ್ಲಿಕ್ಕೆ ರೆಡಿ ಇದೆ. ಅದೇ ಬಾಬಾ ಮಾತ್ರ ಕೊಡ್ತಾರೆ. ಸದಾ ಕೊಡ್ತಾ ಇರ್ತಾರೆ. ಅವರು ನಿಮ್ಮ ಹತ್ರ ಏನನ್ನು ಕೂಡ ಎಂದೂ ಕೂಡ ಬಯಸೋದಿಲ್ಲ. ತೆಗೆದುಕೊಳ್ಳೋದಿಲ್ಲ ಅಲ್ವಾ? ಅದಕ್ಕಾಗಿ ನಿಮ್ಮ ಫ್ರೆಂಡ್ ಯಾರು? ಬಾಬಾ ಬಾಬಾ. ಬಾಬಾ. ಅದ ಅವ್ರ ಜೊತೆಲೇ ನಾವ್ ಹೆಚ್ಚಿನ ಸಮಯ ಏನ್ ಮಾಡೋದಿಲ್ಲ, ಇರೋದಿಲ್ಲ. ಯಾಕಂದ್ರೆ ಸರಿಯಾಗಿ ನಾವು ಅವನನ್ನು ಉಪಯೋಗ ಮಾಡ್ಕೊಂಡು ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಘರ್ ಕೆ ನಜಾರೆ ಮನ್ ಮೇ ಬುದ್ಧಿ ಮೇ ದಿಖಾಯಿ ದೇ. ಮನ ಬುದ್ಧಿಲಿ ಏನ್ ಬರ್ಬೇಕಂತೆ? ಈಗ ದುಬೈನಲ್ಲಿ ಇರೋರಿಗೆ ಏನ್ ಅನಿಸ್ತಾ ಇದೆ ರಾಕೇಶ್ ಅಣ್ಣ? ಇಂಡಿಯಾಕ್ ಬರ್ಬೇಕು ಅನ್ಸ್ತಿರ್ತದೆ. ಯಾಕೆ ಹೇಳಿ? ಎಲ್ಲ ಮಿಸೈಲ್ಗಳು ಬೀಳ್ತಾ ಇದೆ. ದುಡ್ಡುಗಳು ಮಾಡಿದ್ರು, ಎಲ್ಲಾ ಮಾಡಿದ್ರು. ಇವಾಗ ಸೇಫ್ಟಿಗೆಲ್ಲ ಬರ್ಬೇಕು ಮನೆಗೆ. ಯಾವಾಗ ಕೊರೋನಾ ಬಂದ್ಬಿಡ್ತು ಎಲ್ಲರೂ ಅವ್ರ ಊರಿಗೆ ಏನ್ ಮಾಡ್ಬಿಟ್ರು? ಬಂದ್ಬಿಟ್ರು ಅಲ್ವಾ? ಕೊರೋನಾ ಬರೋ ಮೊದ್ಲು ಊರಲ್ಲಿರೋ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ಲಿಕ್ಕೂ ಅವ್ರಿಗೇನಿಲ್ಲ, ವೀಕೆಂಡ್ ಪಾರ್ಟಿಗೆ ಪರಿವಾರ ಕರ್ಕೊಂಡು ಹೋಗ್ಲಿಕ್ಕೆ ಪುರ್ಸತ್ತಿದೆ. ಆದ್ರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ. ಕೊರೋನಾ ಬಂತು, ಕಷ್ಟ ಬಂತು ಅಂತ ತಕ್ಷಣ ಏನ್ ಮಾಡ್ಬಿಡ್ತಾರೆ ಬಂದ್ಬಿಟ್ರು. ಅಲ್ವಾ? ನಾವು ಹಾಗೇನೆ, ಇಲ್ಲಿ ಕಷ್ಟ ಬಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ? ಬಾಬಾ ಅಂತ ಅದಕ್ಕಾಗಿ ಬಾಬಾ ಕಷ್ಟ ಕೊಡ್ತಾರಂತೆ. ಕಷ್ಟ ಬಂದಾಗ ನೀವು ಬಾಬಾ ಬಾಬಾ ಅಂತ ಹೋಗೋದು, ಅದಕ್ಕಾಗಿ ಬಾಬಾ ಕಷ್ಟ ಕೊಡ್ತಾರೆ ಅಲ್ವಾ? ಆರಾಮಾಗಿದ್ದಾಗ ನೀವು ಹೋಗಿದ್ದಿದ್ರೆ ಬಾಬಾ ನಿಮ್ ಕಷ್ಟ ಕೊಡ್ತಾ ಇಲ್ಲ. ಕೊಡೋದಿಲ್ಲ. ಒಂದು ವೇಳೆ ಕಷ್ಟ ಬಂದ್ರೂ ಕೂಡ ಹೇಗೆ ಅದನ್ನ ಪರಿಹಾರ ಮಾಡಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಈ ರೀತಿ ನೀವು ಮಾಡ್ತಾ ಹೋದಾಗ ಮಕ್ಕಳೇ ಸಣ್ಣ ಸಣ್ಣ ಪೇಪರ್ಗಳು ಬರ್ತಾವೆ, ಪರಿಸ್ಥಿತಿಗಳು ಬರ್ತಾವೆ. ಅದರ ಬಗ್ಗೆ ಏನ್ ಮಾಡ್ಬೇಡಿ, ಹೆಚ್ಚಿಗೆ ಗಮನವನ್ನ ಕೊಡ್ಬೇಡಿ. ಯಹ ಮಾಯಾ ಕಿ ತೂಫಾನ್ ಆಪ್ಕೆ ಲಿಯೆ ತೋಹಫಾ ಬನ್ ಜಾಯೇಗಾ. ಮಾಯ ಏನ್ ಮಾಡತ್ತೆ? ನಿಮ್ಗೆ ದೊಡ್ಡ ದೊಡ್ಡ ಬಿರುಗಾಳಿಯನ್ನ ತಂದಿಡತ್ತೆ. ಅದೂ ಕೂಡ ನಿಮ್ಗೆ ಏನಾಗ್ಬಿಡ್ತದೆ? ಗಿಫ್ಟ್ ಆಗ್ಬಿಡ್ತದೆ. ಯಾವಾಗ? ಬಾಬರವರ ಜೊತೆಯಲ್ಲಿ ಇದ್ದಾಗ, ಬೇಹದ್ದಿನ ಸೇವೆಯನ್ನ ಮಾಡ್ತಾ ಇದ್ದಾಗ. तो यह बेहद का वैराग्य कोई भी प्रकार के मन के संकल्पों को, आपस में संगठन के माया के विघ्नों को एकदम समाप्त कर देगा. ಮನಸ್ಸಲ್ಲಿ ಏನೇ ಸಂಕಲ್ಪಗಳಿರ್ಲಿ, ತೊಂದರೆಗಳಿರ್ಲಿ, ವಿಘ್ನಗಳಿರ್ಲಿ, ಅಥವಾ ಸಂಘಟನೆಯಲ್ಲಿ ಏನೇ ಸಮಸ್ಯೆ ಇರಲಿ, ಮನಬುದ್ಧಿ ಸಂಸ್ಕಾರದಲ್ಲಿರ್ಬೋದು, ಶರೀರದಲ್ಲಿರ್ಬೋದು, ಲೌಕಿಕ ಪರಿವಾರದಲ್ಲಿರ್ಬೋದು, ಅಲೌಕಿಕ ಪರಿವಾರದಲ್ಲಿರ್ಬೋದು, ಇದೆಲ್ಲವನ್ನ ಏನ್ ಮಾಡ್ಬಿಡ್ತದಂತೆ? ಸಮಾಪ್ತಿ ಮಾಡ್ಬಿಡ್ತದೆ ಅಲ್ವಾ? ಅದಕ್ಕಾಗಿ ಇವತ್ತು ಯಾವ ತೂಫಾನ್ ಬರ್ತಾ ಇದೆ? ಪ್ರತಿಯೊಂದು ಆತ್ಮಗಳಿಂದ ದುಃಖ, ನೋವು, ಸಮಸ್ಯೆ, ವಿಘ್ನ, ಇದರ ಏನ್ ಬರ್ತದೆ? ಬಿರುಗಾಳಿ ಬರ್ತಾ ಇದೆ. ಇದನ್ನು ಯಾರು ತಣ್ಣಗೆ ಮಾಡ್ಬೇಕು? ನಾನೇ ತಣ್ಣಗ್ ಮಾಡ್ಬೇಕು. ನೋಡಿ, ಒಂದು ದೇಶದಿಂದ ಮಿಸೈಲ್ ಹೋದ್ರೆ ಆ ಮಿಸೈಲ್ ತಮ್ಮ ದೇಶದ ಮೇಲೆ ಬೀಳದಿದ್ದಾಗೆ ಏನಿದೆ, ಅವ್ರು ಇನ್ನೊಂದು ಏನ್ ಮಾಡಿರ್ತಾರೆ? ಡಿಫೆನ್ಸ್ ರೆಡಿ ಮಾಡಿ ಅಲ್ವಾ? ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ ತಾನೆ? ಹೌದು. ಹಾಗೆ ನಾವು ರೆಡಿ ಮಾಡ್ಕೊಂಡಿದ್ದೀವ? ಇಲ್ಲ. ಮಾಡ್ಕೊಂಡಿದೀವ? ಅದು ಆಗದೇ ಇರುವಂತ ಕಾರಣದಿಂದ ಪ್ರತಿದಿನ ಯಾರ್ಯಾರು ನಮಗೆ ಮಿಸೈಲ್ ಕಳಿಸ್ತಾ ಇರ್ತಾರೋ, ದ್ರೋಣಗಳನ್ನ ಕಳಿಸ್ತಾ ಇರ್ತಾರೋ, ಅವಾಗ ಏನಾಗ್ತಾ ಹೋಗ್ತದದು? ಅದರ ಎಫೆಕ್ಟ್ ನಮ್ಮ ಮೇಲೆ ಬೀಳ್ತಾ ಬೀಳ್ತಾ ಇರ್ತದೆ. ನಾವು ಪರಮಾತ್ಮನ ಶಕ್ತಿಯಿಂದ ಅದನ್ನ ಮಾಡ್ತಾ ಹೋದಾಗ ಅದೇನಾಗ್ತದೆ? ಇಂಟರ್ಸೆಕ್ಟ್ ಆಗ್ಬಿಡ್ತದೆ. ಏನಾಗ್ಬಿಡ್ತದೆ? ಅಲ್ಲೇ ಶಾಂತ ಆಗ್ಬಿಡ್ತದೆ. ನಮ್ಮಲ್ಲಿ ಆ ಶಕ್ತಿ
ಇಲ್ಲ. ಕೇವಲ ನಿಮ್ಮದಷ್ಟೇ ಅಲ್ಲ, ವಿಶ್ವದಲ್ಲಿರುವಂತ ಎಲ್ಲ ಈ ಮನುಷ್ಯಾತ್ಮರಿಂದ ಬರುವಂತ, ಸರ್ವ ಆತ್ಮರಿಂದ ಬರುವಂತ ಮಾಯೆ, ಈ ಎಲ್ಲ ನೆಗೆಟಿವ್ ಎನರ್ಜಿಗಳೇನಾಗ್ಬೇಕು? ಹೊರಟೋದು. ಅದೆಲ್ಲ ಬರ್ತಾ ಇರೋದು ನಿರಾಕಾರದಲ್ಲೋ ಸಾಕಾರದಲ್ಲೋ? ನಿರಾಕಾರ. ನಿರಾಕಾರದಲ್ಲಿ. ಅವಾಗ ಪರಿಹಾರನೂ ಕೂಡ ಇಲ್ಲಿಂದ. ನಿರಾಕಾರ. ನಿರಾಕಾರದಲ್ಲಿ. ಈಗ ಕೆಳಗಡೆಯಿಂದ ಚಂಡಮಾರುತ ಎಲ್ಲಿಗೆ ಬರ್ತಾ ಇದೆ? ಮೇಲಕ್ಕೆ. ಈಗ ನೀವು ಮೇಲ್ಗಡೆಗೆ ಇದ್ಬಿಟ್ಟು ಏನ್ ಮಾಡ್ಬೇಕು? ಶಾಂತಿ. ಅದನ್ನ ತಣ್ಣಗ್ ಮಾಡ್ಬೇಕು. ಇದು ಈಶ್ವರಿಯ ಸೇವೆ, ಹದ್ದಿನ ಸೇವೆ ಅಲ್ಲ. ನಾನ್ 7 days ಕೋರ್ಸ್ ಕೊಡ್ಲಿಕ್ಕೆ ಹೋಗ್ತೇನೆ, ಮತ್ತೊಂದು ಮಾಡ್ತಾನೆ, ಆ ಸಮಯ ಇವಾಗ ಮುಗೀತು. ಈಗ ವಿಶ್ವ ಕಲ್ಯಾಣಕಾರಿಗಳು ನೀವು ಅಲ್ವಾ? ಅದಕ್ಕಾಗಿ ಸದಾ ಪರಮಧಾಮದಲ್ಲಿ ಇದ್ಬಿಟ್ಟು ಏನ್ ಮಾಡ್ಬೇಕು? ಕೆಳಗಡೆ. ಇದನ್ನ ನೀವು ಯಾವಾಗ ಮಾಡ್ಲಿಕ್ಕೆ ಹೋಗ್ತಿರೋ ಅವಾಗ ಒಳ್ಳೊಳ್ಳೆ ಟೆಸ್ಟಿಂಗ್ ಪೇಪರ್ಗಳು ಬರ್ತಾವೆ. ಹೌದು. ಆದ್ರೆ ನೀವೇನ್ ಮಾಡಬಾರ್ದು? ಹೆದರಬಾರ್ದು. ಈ ಎಲ್ಲ ಪೇಪರ್ ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ. ಸ್ಕೂಲಲ್ಲಿ 1 ವರ್ಷದಲ್ಲಿ ನೀವು ಪಾಸ್ ಆದ್ರೆ ಮುಂದಿನ ಕ್ಲಾಸಿಗೆ ಏನ್ ಮಾಡ್ಬೋದು? ಹೋಗ್ಬೋದು. ನೀವು ಸ್ಕೂಲಿಗೆ ಹೋಗಿಲ್ಲ, ಸರಿಯಾಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ, ಹೋಮ್ವರ್ಕ್ ಮಾಡ್ತಾ ಇಲ್ಲ, ಎಕ್ಸಾಮ್ ನಲ್ಲಿ ಉತ್ತರ ಬರಿತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಹೋಗೋದು ಹೇಗೆ? ಹಾಗಲ್ಲ. ಹಾಗಿದ್ರೆ ಗಿಫ್ಟ್ ಅಂತಂದ್ರೆ ಏನರ್ಥ? ಪೇಪರ್ ಬಂದಾಗ ಅನುಭವದ ಗಿಫ್ಟ್ ಅಂತ ಹೇಳ್ತಾರೆ. ಹೇಗೆ? ಟೆಸ್ಟಿಂಗ್ ಪೇಪರ್ ಬಂತು, ಅವಾಗೇನ್ ಮಾಡ್ತೀರಾ? ಬಾಬಾರವನನ್ನ ಜಾಸ್ತಿ ನೆನಪು ಮಾಡ್ತೀವಿ. ಹಾ, ನೀವೆಷ್ಟು ಬಾಬಾನ ನೆನಪು ಮಾಡ್ತಾ ಹೋಗ್ತೀರೋ ಅಷ್ಟು ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಹೋದಾಗ ಬಾಬಾ ನಿಮ್ಗೆ ಪ್ರಮೋಷನ್ ಕೊಡ್ತಾ ಹೋಗ್ತಾರೆ. ಯಾವ್ದಲ್ಲಿ? ನಿರಾಕಾರದಲ್ಲಿ. ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞದಲ್ಲಿ ಏನೇನು ಪೋಸ್ಟ್ ಇದೆ, ಚೇರ್ಮನ್ ಇಂದ ಹಿಡಿದು ಕಸ ಗುಡಿಸೋರ್ವರೆಗೂ ಇದೆ ಅಂತ ಪೋಸ್ಟ್. ಓಕೆ, ಅದರಲ್ಲಿ ನಿಮ್ಗೆ ಏನಾಗ್ತಾ ಹೋಗ್ತದೆ? ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗ್ತಾ ಇರ್ತದೆ. ಆವಾಗ ಪ್ರತಿ ಸಲನು ಆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾ ಇರ್ಬೇಕು? ಪಾಸ್ ಆಗ್ತಾ ಹೋಗ್ಬೇಕು. ಪಾಸ್ ಆಗ್ತಾ ಇರ್ಬೇಕು. ಅದಕ್ಕಾಗಿ ಎಷ್ಟು ಗಿಫ್ಟ್ ತಗೊಳ್ತಿರೋ ಅಷ್ಟೇನಾಗ್ತಾ ಹೋಗ್ತೀರಿ? ಲಿಫ್ಟ್ ಸಿಗುತ್ತೆ. ಈಗ ಹೇಳಿ, ಪರೀಕ್ಷೆ ಬೇಕೋ ಬೇಡವೋ? ಬೇಕು. ಬೇಕು. ಪರೀಕ್ಷೆ ಬೇಕು, ಆದ್ರೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೇಕು. ಪಾಸ್ ಆಗ್ಬೇಕು, ಪಾಸ್ ವಿತ್ ಆನರ್ ಆಗ್ಬೇಕು. ಪಾಸ್ ವಿತ್ ಆನರ್ ಆಗ್ಬೇಕು. ಓಕೆ, ಪಾಸ್ ವಿತ್ ಆನರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸದಾ ಬಾಬಾವ್ರ ಜೊತೆ ಇರ್ಬೇಕು. ಪಾಸ್ ವಿತ್ ಆನರ್ ಆಗ್ಬೇಕು ಅಂದ್ರೆ ಮಕ್ಕಳೇ ತುಂಬಾ ಪ್ರೀತಿಯಿಂದ ಕಾಪಿ ಮಾಡಿ. ಏನ್ ಹೇಳ್ತಾರೆ ಬಾಬಾ? ಕಾಪಿ ಮಾಡಿ. ಅಂದ್ರೆ ಕಾಪಿ ಮಾಡ್ಕೊಂಡು ಕುಡ್ದು ಬಿಟ್ಟಿರಾ? ಬಾಬಾ ಹೇಳ್ತಾರೆ ಏನ್ ಮಾಡ್ಬೇಕಂತೆ? ಕಾಪಿ ಮಾಡಿ. ಏನ್ ಕಾಪಿ ಮಾಡೋದು? ಫಾಲೋ ಫಾದರ್. ಫಾಲೋ ಫಾದರ್. ಫಾಲೋ ಫಾದರ್ ಅಂತಂದ್ರೆ ಬ್ರಹ್ಮ ತಂದೆಯನ್ನ ಮಾಡಿದ್ರು. ಈಗ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಕೊಡೋದ್ರ ಕಡೆನೆ ಹೋದ್ರು. ಆ ಎಲ್ರು ವಿಶ್ವಕ್ಕೆಲ್ಲ ಕೊಡೋದ್ರ ಕಡೆನೆ ಹೋದ್ರು. ಬ್ರಹ್ಮ ತಂದೆ ಏನ್ ಮಾಡಿದ್ರು ಗೊತ್ತಾ? ಒಂದೇ ಕೆಲಸ ಮಾಡಿದ್ರು, ನಿನ್ನ ಯಜ್ಞ, ನಿನ್ನ ಪಾತ್ರ, ನಿನ್ನ ಜೀವನ, ನಿನ್ನ ತನು, ನಿನ್ನ ಮನ ನೀನೇ ಮಾಡ್ಕೊ ಹೋಗು. ಪರೀಕ್ಷೆನು ನಿಂದೆ, ಪಾಠ ಹೇಳೋನು ನೀನೇ, ಕ್ವಶನ್ ಪೇಪರ್ ಕೊಡೋದು ನೀನೇ, ಉತ್ತರನು ನೀನೇ ಬರೀ, ಮಾರ್ಕ್ಸ್ ಕೂಡ ನೀನೇ ಹಾಕೋ, ಎಲ್ಲ ನೀನೇ. ನನಗೇನು ಬ್ರಹ್ಮ ಬಾಬಾ ಮಾಡಿದಿಷ್ಟೇ ತಾನೆ? ಹೌದು. ಸಂಪೂರ್ಣ ಅವ್ರಿಗೆ ಜವಾಬ್ದಾರಿ ಆಗಿ, ಸಂಪೂರ್ಣ ಸಮರ್ಪಣೆ ತಂದೆ ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ನಾವು ತಂದೆಗೆ ಸಮರ್ಪಣೆ ಮಾಡಿ. ಎಲ್ಲ ನೀನು ತಂದೆ ಸಮಸ್ಯೆ ತರಿಸಿದ್ದು ನೀನೇನೆ, ಪರಿಹಾರನೇ ನೀನೇ ಮಾಡಬೇಕು. ಅಲ್ವಾ? ABCD ನೀನೇ ಕಲ್ಸ್ಕೊಡು, ಸ್ಕೂಲ್ ಬ್ಯಾಗ್ ನೀನೇ ಏನ್ ಮಾಡೋ ಕರ್ಕೊಂಡು ರೆಡಿ ಮಾಡು. ಈ ಕೊರೋನಾ ಟೈಮಲ್ಲಿ ಏನಾಗ್ತಿತ್ತು ಅಂತಂದ್ರೆ ಮಕ್ಕಳ ಪಕ್ಕದಲ್ಲಿ ಅಮ್ಮಂದಿರು ಕುತ್ಕೊಳ್ಬೇಕಾಗ್ತಿತ್ತು ಅಲ್ವಾ? ಅಲ್ಲಿ ಟೀಚರ್ ಹೇಳೋ ಪಾಠ ಎಲ್ಲ ಯಾರು ಕೇಳಬೇಕು? ಅಮ್ಮ ಕೇಳ್ಬೇಕು. ಅಮ್ಮಂದಿರು ಕೇಳಿ, ಅಮ್ಮಂದಿರು ಬರ್ಕೊಂಡು ಮಕ್ಕಳು ಹೋಮ್ವರ್ಕ್ ಅನ್ನು ಕೂಡ ಯಾರು ಬರಬೇಕಿತ್ತು? ಮನೆ ಬರೀಬೇಕು. ಹಾಗೆ ಇವತ್ತು ಕೂಡ ನಾವೆಲ್ಲ ಜವಾಬ್ದಾರಿ ಯಾರಿಗೆ ಕೊಡಬೇಕು? ಬಾಬಾ ಬಾಬಾ ತಗೊಳ್ಳಿಕ್ಕೆ ರೆಡಿ ಇದ್ದಾರಾ? ಯಾವಾಗ? ಪೂರ್ಣವಾಗಿ ಕೊಟ್ಟಾಗ. ನೀವು ನಮ್ಮ ಮನೆ ಬಂದಾಗ, ನನ್ನ ಮಡಿಲಲ್ಲಿ ಇದ್ದಾಗ, ನನ್ನ ಮಾತನ್ನ ಕೇಳಿದಾಗ ಬಾಬಾ ಯಾವಾಗ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ, ನೀವು ನಿಮ್ಮ ತನುಮನವನ್ನ ನನ್ನ ಕೆಲಸಕ್ಕೆ ಕೊಟ್ಟಿದ್ದಿದ್ರೆ ನಿಮ್ಮ ಜವಾಬ್ದಾರಿ ತಗೊಳ್ಳಿಕ್ಕೆ ನಾನು ರೆಡಿ ಇದ್ದೆ. ಹೌದು. ನಾವೇನ್ ಮಾಡ್ತೀವಿ? ಬಾಬನಿಗೆ ಅವ್ರ ಕೆಲಸಕ್ಕೋಸ್ಕರ ಮನ ಬುದ್ಧಿ ಕೊಡೋದಿಲ್ಲ. ನಾವೇನ್ ಮಾಡ್ತೀವಿ?
ನಮ್ ಕೆಲ್ಸ ಕೊಡ್ತೀವಿ. ನನಗ ಹೌದು. ಮಾಡ್ಕೊಡು, ನನಗ ಮಾಡ್ಕೊಡು, ಸ್ವಾರ್ಥ ಇರ್ತದೆ ಅಂತ ಮಕ್ಕಳ ಮನಬುದ್ಧಿಯನ್ನ ಬಾಬಾ ನಿರಂತರವಾಗಿ ತಕ್ಷಣದಲ್ಲಿ ಏನ್ ಮಾಡೋದಿಲ್ಲ, ಉಪಯೋಗ ಮಾಡೋದಿಲ್ಲ. ಅದಕ್ಕಾಗಿ ಅವರಿಗೆ ಯೋಗದಲ್ಲಿ ಕುತ್ಕೊಂಡಾಗ ಅನುಭವ ಆಗ್ಲಿಕ್ಕೆ ಏನಾಗ್ತದೆ, ಆಗೋದಿಲ್ಲ. ಸಮಯ ಹಿಡಿತದೆ. ಇನ್ನೊಬ್ರು ತುಂಬಾ ಬುದ್ಧಿವಂತ ಅಂತ ಕೆಲವೊಂದು ಮಕ್ಕಳು, ರಾಕೇಶ್ ಅಣ್ಣ ನಂಗೆ ಹೆಂಗೆ ಅಂತಂದ್ರೆ ಸೇವೆ ಮಾಡ್ಬೇಕಾದ್ರೆ ಬಾಬಾ ನಿಂದು 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 ಫಲ ಬಂದಾಗ ನಂದು ಒಂದೆರಡು ಸಲ ನೋಡಿದ ಮೇಲೆ ಬಾಬಾ ಏನ್ ಮಾಡ್ತಾರಂತೆ, ಬೇಡ ಬೇಡ ಇವ್ರು ಮೋಸ ಮಾಡ್ತಾರೆ ಅಂತ ಬಿಟ್ಟು ಅವರನ್ನು ಕೂಡ ಏನ್ ಮಾಡ್ತಾರೆ, ದೂರದಲ್ಲಿ ಇಡ್ತಾರೆ. ಇಟ್ಟು ಬಿಡ್ತಾರೆ. ಸೇವೆನು ನಿಂದೆ, ಸೇವೆಯ ಫಲನು ನಿಂದೆ. ನಿಂದೇನೆ. ನಾನು ಆರಾಮಾಗಿ ಮಸ್ತ ಕಲಂದರ ಆಗ್ಬಿಟ್ಟು ಏನ್ ಮಾಡ್ಬೇಕು, ಈಶ್ವರ ಮಾಡುವಂತ ಬೇಯದಿನ ಸೇವೆಯ ಸುಖದ ಅನುಭವ ಮಾಡೋದು ಅಷ್ಟೇ ಕೆಲಸ ಆಗ್ಬಿಟ್ಟು ನನಗೆ ಬೇರೆ ಯಾವ ಕೆಲಸನೂ ಇಲ್ಲ. ಅದಕ್ಕಾಗಿ ನಿನಗೆ ಯಾವ ಪೋಸ್ಟು ಕೂಡ ನನಗೆ ಬೇಡ. ಯಾವ ಪೋಸ್ಟು ಬೇಡ, ನಮಗೆ ಒಂದೇ ಬೇಕೇನು, ಈಗ ವಿಶ್ವದಲ್ಲಿರುವಂತ ಸರ್ವ ಆತ್ಮಗಳ ದುಃಖ ಏನಾಗ್ಬೇಕು, ದೂರ ದೂರ. ಆಗ್ಬೇಕು. ಅದು ಮಾತ್ರ ಬೇಕೇ ಹೊರತು ವೈಯಕ್ತಿಕವಾಗಿ ನಿಮ್ಗೆ ಯಾವ ಪೋಸ್ಟು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಪೋಸ್ಟಿನ ಆಮಿಷದ ಅಡಿಯಲ್ಲಿ ನೀವೇನ್ ಮಾಡಬಾರದು, ಸಾಧನೆಯನ್ನ ಮಾಡಬಾರದು. ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ, ಪೋಸ್ಟ್ ಅನ್ನು ಇಟ್ಕೊಂಡ್ಬಿಟ್ಟು ನಾವು ಸಾಧನೆ ಮಾಡೋದಕ್ಕಿಂತ ಏನೂ ಇಚ್ಛೆ ಇಲ್ದೇನೆ ಸಾಧನೆ ಮಾಡ್ಬಿಟ್ಟು ನೋಡಿ, ಮನಸ್ಸನ್ನ ಕೊಟ್ಟು ನೋಡಿ, ಎಷ್ಟು ನಿಮ್ಗೆ ಏನಾಗತ್ತೆ, ಖುಷಿ ಆಗುತ್ತೆ. ಆ ಪೋಸ್ಟ್ ಅಲ್ಲಿ ಇದ್ದಾಗ ನಿಮ್ಗೆ ನೆಕ್ಸ್ಟ್ ಅದರ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅದು ಎಲ್ಲೂ ಕೂಡ ಏನಾಗೋದಿಲ್ಲ, ಹೋಗೋದಿಲ್ಲ. ಅದ್ರ ಹಿಂದ್ಗಡೆ ನಾವು ಹೋಗ್ಬೇಕಾದ ಅನಿವಾರ್ಯತೆ ಇಲ್ಲ. ಅದನ್ನ ಉದ್ದೇಶವನ್ನ ಇಟ್ಕೊಂಡ್ಬಿಟ್ಟು ನಾವು ಮಾಡೋದು ಬೇಡ. ಸತಿಗೂ ಹೋಗ್ಬೇಕು, ರಾಜ ಆಗ್ಬೇಕು, ಕಿರೀಟ ಬೇಕು, ಸಿಂಹಾಸನ ಬೇಕು, ಬೇಡ. ನಮ್ಗೇನ್ ಬೇಕು, ಸಂಗಮ ಯುಗದ ನನ್ನ ಪ್ರತಿಯೊಂದು ಕ್ಷಣನೂ ಕೂಡ ಸರ್ವರಿಗೋಸ್ಕರ, ಒಳ್ಳೆಯದಕ್ಕೋಸ್ಕರ ಉಪಯೋಗ ಆಗ್ಬೇಕು. ನಾನೇನು ಈಶ್ವರಿ ಸುಖವನ್ನ ಅನುಭವ ಮಾಡ್ತಾ ಇದ್ದೇನೆ, ಅದಕ್ಕಿಂತ ಹೆಚ್ಚಿನ ಸುಖವನ್ನ ನನ್ನ ಎಲ್ಲ ಸಹೋದರ ಆತ್ಮಗಳು, ಸರ್ವ ಆತ್ಮರು ಅನುಭವ ಮಾಡಬೇಕು. ಆ ಮೂಲಕ ಅವರ ದುಃಖ ದೂರ. ನೀವು ಊಟ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ಬೇರೆಯವರ ಹೊಟ್ಟೆ ಹಸಿವನ್ನ ನೀಗಿಸ್ತಿರಲ್ಲ, ಅದರಲ್ಲಿರುವಂತ ಸುಖ ಯಾವುದೂ ಇಲ್ಲ. ಬೇರೆ ಯಾವುದೊಂದು ಇಲ್ಲ ಆತ್ಮೀಯರೇ, ಅಲ್ವಾ? ಅದಕ್ಕಾಗಿ ನಾವು ನಿಮಿತ್ತರಾಗೋಣ. ಅದಕ್ಕಾಗಿ ಈ ರೀತಿ ಬೇಹದ್ದಿನ ಸೇವೆಗೆ ನೀವು ನಿಮಿತ್ತರಾಗಬೇಕು. ಅದಕ್ಕಾಗಿ ಬೇಹದ್ದಿನ ವೈರಾಗ್ಯ ಇರಬೇಕಾಗ್ತದೆ. ಅದಕ್ಕಾಗಿ ಧೈರ್ಯ, ಉಮ್ಮಂಗ, ಉತ್ಸಾಹದಿಂದ ಏನ್ ಮಾಡಿ, ಹಾರ್ತಾ ಇರ್ಬೇಕಂತೆ, ಹಾರಿಸ್ತಾ ಇರ್ಬೇಕಂತೆ. ಈಗ ಹಾರುವಂತ ಸಮಯನೇ ಹೊರತು ನಡೆಯುವಂತ ಓಡುವಂತ ಸಮಯ ಅಲ್ಲ. ಸದಾಕಾಲ ಎಲ್ಲಿರ್ಬೇಕು, ಪರಮಧಾಮದಲ್ಲಿ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೆಕ್ಕೆ ಯಾವಾಗ್ಲೂ ಕೂಡ ಪವರ್ಫುಲ್ ಆಗಿದೆಯೋ ಅಥವಾ ವೀಕ್ ಆಗಿದೆಯೋ? ಯಾವ್ದದು ರೆಕ್ಕೆ? ಯೋಗದ ರೆಕ್ಕೆ, ಮನಬುದ್ಧಿ. ರೆಕ್ಕೆ ಹಿಂಗ್ ಮಾಡಿದಾಗ ತಾನೇ ಮೇಲಕ್ಕೆ ಹೋಗ್ತದೆ. ಹೌದು. ಒಂದು ಪಕ್ಷಿಗೆ 4 ರೆಕ್ಕೆಗಳು ಇರ್ತಾವೆ. 2 ರೆಕ್ಕೆ ಇರ್ತವೆ. ಮತ್ತೆ ನಿಮ್ಗೂ ಎಷ್ಟು ರೆಕ್ಕೆ ಇದೆ? 2. ರೆಕ್ಕೆಯನ್ನ ಆಡಿಸಿದಾಗ ಹಕ್ಕಿ ಕೆಳಗಡೆ ಬರ್ತದೋ ಮೇಲಕ್ಕೆ ಹೋಗುತ್ತೋ? ಕೆಳಗಡೆ ಹೋಗುತ್ತೆ. ಹಾಗೆ ಮನಬುದ್ಧಿಯಿಂದ ನಾವೆಲ್ಲ ಹೋಗ್ಬೇಕು, ಪರಮಧಾಮಕ್ಕೆ. ಯಾವಾಗ ನಾವು ಲೌಕಿಕಕ್ಕೆ ಹೋಗ್ತೀವೋ ರೆಕ್ಕೆ ಏನ್ ಮಾಡ್ಬಿಡ್ತೀವಿ, ಅವಾಗ ಏನಾಗ್ತದೆ, ಕೆಳಗ್ ಬಂದು ಅವಾಗ ಸ್ಥಿತಿಯಿಂದ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ. ಅದಕ್ಕಾಗಿ ನಾವು ಸದಾ ಕಾಲದಲ್ಲಿ ಇರ್ಬೇಕು. ಪರಮಧಾಮಕ್ಕೆ. ಒಂದು ಪ್ರಶ್ನೆ, ನೀವು ಒಂದು ಪಕ್ಷಿ ಅಂತ ತಿಳ್ಕೊಳ್ಳಿ. ಏನ್ ಹೇಳಿ? ಒಂದು ಪಕ್ಷಿ. ಪಕ್ಷಿ ರೆಕ್ಕೆಯನ್ನು ಮುದುಡಿಕೊಂಡು ಸ್ಥೂಲ ಪ್ರಪಂಚದಲ್ಲಿ ಅಲ್ಲೇನೋ ಆಹಾರ ತಿನ್ನೋದು ಅದಕ್ಕೆ ಇಷ್ಟ ಆಗತ್ತೋ, ಅಥವಾ ರೆಕ್ಕೆ ಬಡ್ಕೊಂಡು ಮೇಲಕ್ಕೆ ಹೋಗೋದು ಇಷ್ಟ ಆಗತ್ತೋ, ಅಥವಾ ಒಂದು ಹಂತಕ್ಕೆ ಹೋದ್ಮೇಲೆ ಅದು ರೆಕ್ಕೆ ಏನ್ ಮಾಡುತ್ತೆ, ಬಡಿಯೋದು ನಿಲ್ಸ್ಬಿಟ್ಟು ಆರಾಮಾಗಿ ಏನ್ ಮಾಡ್ತದಲ್ಲಿ ಓಡಾಡ್ತದೆ. ಯಾವ್ದು ಇಷ್ಟ ಆಗ್ತದೆ? ರೆಕ್ಕೆ ಬಡಿಯೋದ್ ನಿಲ್ಸ್ಬಿಟ್ಟು ಆರಾಮಾಗಿ ಹಾರೋದೇ ಇಷ್ಟ ಆಗುತ್ತೆ ಅಲ್ವಾ? ಕೆಳಗಡೆಗಿರೋದು ಇಷ್ಟ ಆಗಲ್ಲ. ಹಾಗೆ ನೀವು ಕೂಡ ಏನಾಗ್ಬಾರ್ದು, ಕೆಳಗಡೆಗೆ ಬರಬಾರ್ದು. ರೆಕ್ಕೆ ಯಾವಾಗ್ಲೂ ಕೂಡ ಏನಾಗ್ಬೇಕು, ಆಗಿರ್ಬೇಕು. ಹಾರೋದಲ್ಲ, ಒಂದು ಲೆವೆಲ್ ಅಲ್ಲಿ ಶಾಂತ. ಓಕೆ, ರೆಕ್ಕೆ ಹಾರೋದು ಯಾವಾಗ ನಿಲ್ಲತ್ತೆ? ತುಂಬಾ ಮೇಲ್ಗಡೆ ಹೋದಾಗ. ಆಧ್ಯಾತ್ಮಿಕವಾಗಿ ಯಾವಾಗ ನಿಲ್ಲತ್ತೆ? ಪರಂಧಾಮಕ್ಕೆ ಹೋದ್ರೆ ಮುಂದೆ ಅಲ್ಲೂ ರೆಕ್ಕೆ ಬಡ್ಕೊಳ್ತಿರ್ತೀರಿ. ಏನಂತ? ಅದು ಬೇಕು, ಇದು ಬೇಕು. ನನ್ನ ಆತ್ಮ ಬಿಂದು ಬಾಬನ್ ಜೊತೆಲಿ ಇದ್ದೇನೆ, ಕಿರಣ ಬರ್ತಾ ಇದೆ, ಬಣ್ಣ ಬರ್ತಾ ಇದೆ, ಬಾಬನ್ ಜೊತೆ ಕಂಬೈಂಡ್ ಆಗಿದ್ದೇನೆ, ಶಕ್ತಿ ಬರ್ತಾ ಇದೆ. ಇದೇನು ರೆಕ್ಕೆ ಇನ್ನು ಏನಾಗ್ತಾ ಇದೆ, ಬಡಿತಾ ಇದೆ. ರೆಕ್ಕೆ ನಿಲ್ಲೋದು ಯಾವಾಗ?
ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬಾಬನ ಶಕ್ತಿ ನಿಮ್ಮ ಮೂಲಕ ಯಾರಿಗೆ ಬೇಕು ಬಾಬಾ ಕೊಡ್ತಾ ಇದ್ದಾರೆ. ಅವಾಗ ನೀವು ರೆಕ್ಕೆ ಹೊಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಬಾಬಾ ಮಾಡ್ತಾ ಇದ್ದಾರೆ. ಅವನು ಮಾಡ್ತಿದ್ದಾನ, ನೀವೇನ್ ಮಾಡೋದಿದೆ? ಅವಾಗ ಆಚೆ ಏನಾಗ್ತದೆ? ಶಾಂತ. ನಿಮ್ಗೆ ಏನಾಗ್ಬಿಡ್ತದೆ? ಖುಷಿಯಾಗಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸದಾ ಕಾಲ ಎಲ್ಲಿರಿ? ಘರ್ ಮೇ ಹಿ ರೆಹನಾ, ಮನೆಯಲ್ಲೇ ಇರಿ. ಅಬ್ ಘರ್ ಜಾನಾ. ಎಲ್ಲಿ ಹೋಗ್ಬೇಕು? ಸ್ವಂತ ಮನೆಗೆ. ಯಾಕೆ? ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನಿದ್ರೆ ಮಾಡ್ಲಿಕ್ಕೆ. ಯಾಕೆ? ಆರಾಮಾಗಿ ನಿದ್ರೆ ನಿದ್ರೆ ಮಾಡ್ಲಿಕ್ಕ ವಿಶ್ವ ಇಲ್ಲ. ಅಟೆನ್ಷನ್ ಅಲ್ಲಿ ಇದ್ದು ಈ ಪ್ರಪಂಚದಲ್ಲಿರುವಂತ ಎಲ್ಲರ ನಿದ್ರೆಯನ್ನ ಏನ್ ಮಾಡ್ಬೇಕು? ಏಳಿಸ್ಬೇಕು ಅವರನ್ನ, ಅಲ್ವಾ? ಅವ್ರಿಗೆ ಅಂತಹ ಒಂದು ಆಹಾರವನ್ನ ಕೊಡಲಿಕ್ಕೆ ನಾವು ನಿಮಿತ್ತರು ಆಗ್ಬೇಕಾಗ್ತದೆ. ಸರಿನಾ? ಅಚ್ಚಾ. ಓಂ ಶಾಂತಿ. ಶಾಂತಿ. ಕರುಣಕ್ಕ ರೆಕಾರ್ಡಿಂಗ್ ಆಫ್ ಮಾಡಿ.